Good evening, everyone. Welcome to SUPSC, the daily news analysis. Dear friends, if you are enjoying the video, please like the video, share it, and subscribe the channel. Hello, friends. The first article for the day: publish criminal history of candidates. Supreme Court orders parties. ಸೊ ಯಾರು ಪೊಲಿಟಿಕಲ್ ಕ್ಯಾಂಡಿಡೇಟ್ಸ್ ಇರ್ತಾರೋ ಸೊ ಅವ್ರಿಗೆ ಇರುವಂಥ ಕ್ರಿಮಿನಲ್ ಹಿಸ್ಟ್ರೀಸ್ ಏನದ ಸೊ ಅದನ್ನು ನೀವು ರಿವೀಲ್ ಮಾಡಿ ತಿಳಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಪದೇ ಪದೇ ಹೇಳ್ತಾ ಇದ್ದಾರೆ. ಬಟ್ ಇವತ್ತಲ್ಲಿ ಏನು ಸ್ಪೆಷಾಲಿಟಿ ಇದೆ ನೋಡೋಣ. ಸುಪ್ರೀಂ ಕೋರ್ಟ್ ಆನ್ ಥರ್ಸ್ಡೇ ಆರ್ಡರ್ಡ್ ಪೊಲಿಟಿಕಲ್ ಪಾರ್ಟೀಸ್ ಟು ಪಬ್ಲಿಷ್ ದ ಎಂಟೈರ್ ಕ್ರಿಮಿನಲ್ ಹಿಸ್ಟ್ರಿ. ಇಸ್ ವೆರಿ ಇಂಪಾರ್ಟೆಂಟ್. their entire criminal history of their candidates for the assembly and Lok Sabha. ಸೊ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇರ್ಬೋದು ಅಥವಾ ಲೋಕಸಭಾ ಎಲೆಕ್ಷನ್ಸ್ಗೆ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇರ್ಬೋದು. ಅವರ ಎಂಟೈರ್ ಕ್ರಿಮಿನಲ್ ಹಿಸ್ಟ್ರಿಯನ್ನು ರಿವೀಲ್ ಮಾಡಿ ತಿಳಿಸಿ ಪಬ್ಲಿಷ್ ಮಾಡಿ ಅಂತ ಹೇಳಿದೆ. ಬಟ್ ಬಹಳ ಇಂಪಾರ್ಟೆಂಟ್, ಎಲ್ಲಿ ಪಬ್ಲಿಷ್ ಮಾಡಬೇಕು? ದೇ ಶುಡ್ ಪಬ್ಲಿಷ್ ಇನ್ ನ್ಯೂಸ್ ಪೇಪರ್ಸ್ ಆಸ್ ವೆಲ್ ಆಸ್ ಪಾರ್ಟೀಸ್, ಸೋಷಿಯಲ್ ಮೀಡಿಯಾ. ಸೊ ಪಾರ್ಟೀಸ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲರ್ಸ್ ಇರ್ತಾರಲ್ಲ ಅಲ್ಲಿ ಪಬ್ಲಿಷ್ ಮಾಡಿ, ಅಂದ್ರೆ ಅದನ್ನ ಬಹಿರಂಗ ಮಾಡಿ ಅಂತ. ಒಬ್ಬೊಬ್ಬ ಪೊಲಿಟಿಕಲ್ ಲೀಡರ್ ಕೂಡ ಇಷ್ಟು ದೊಡ್ಡ ಕ್ರಿಮಿನಲ್ ಅನ್ನೋದನ್ನ ಬಹಿರಂಗ ಮಾಡಿ ಘಂಟಾಘೋಷವಾಗಿ ಹೇಳಿ ಅನ್ನೋದು ಅಷ್ಟೇ, ರೈಟ್? ಸೊ ಇಟ್ ಶುಡ್ ಮ್ಯಾಂಡೇಟರಿಲಿ ಬಿ ಪಬ್ಲಿಷ್ಡ್ ಈದರ್ ವಿತಿನ್ 48 hours. ವೆರಿ ಇಂಪಾರ್ಟೆಂಟ್. ಸೊ ಮ್ಯಾಂಡೇಟರಿ, ಇದು ಬಹಳ ಇಂಪಾರ್ಟೆಂಟ್, ಕಂಪಲ್ಸರಿ ಅಂತ. ಬಿ ಪಬ್ಲಿಷ್ಡ್ ಈದರ್ ವಿತಿನ್ 48 hours, 48 ಗಂಟೆ ಒಳಗಡೆ. ಯಾವ 48 ಗಂಟೆ ಒಳಗಡೆ? ಆಫ್ ದ ಸೆಲೆಕ್ಷನ್ ಆಫ್ ದ ಕ್ಯಾಂಡಿಡೇಟ್ಸ್ ನೀವು ಫೈನಲೈಸೇಷನ್ ಮಾಡ್ತಿರಲ್ಲ, ಈ ಕ್ಷೇತ್ರದಿಂದ ಇಂಥವನ್ನ ನಿಲ್ತಾನೆ ಅಂತ, ಆ ಸೆಲೆಕ್ಷನ್ ಆದಂತಹ 48 ಗಂಟೆ ಒಳಗಡೆ ನೀವು ಅನೌನ್ಸ್ ಮಾಡಿ. ಅಥವಾ ಲೆಸ್ ದೆನ್ 2 weeks ಬಿಫೋರ್ ದ ಫಸ್ಟ್ ಡೇಟ್ ಫಾರ್ ಫೈಲಿಂಗ್ ನಾಮಿನೇಷನ್ಸ್. ನಾಮಿನೇಷನ್ ಅನ್ನು ಫೈಲ್ ಮಾಡೋದಕ್ಕೆ, ಏನು ನಾಮನಿರ್ದೇಶನ ಮಾಡೋದಕ್ಕೆ 2 week ಮುಂಚೆ ಇರುತ್ತಲ್ಲ, ಸೊ 2 weeks, 2 ವಾರಗಳ ಮುಂಚೆ ಆಕ್ಚುಲಿ ನೀವು ಅವ್ರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅನ್ನು ತಿಳಿಸಬೇಕು. ವಿಚ್ ಎವರ್ ಈಸ್ ಅರ್ಲಿಯರ್, ಯಾವ್ದು ಮೊದಲಾಗುತ್ತೋ ಅದು, ರೈಟ್? ಸೊ ಆರ್ಡರ್ ಪೊಲಿಟಿಕಲ್ ಪಾರ್ಟೀಸ್ ಟು ಸಬ್ಮಿಟ್ ಕಂಪ್ಲೇಂಟ್ಸ್ reports with Election Commission of India within 72 hours. So it is ordered political party to submit complaints report. So ಅವರಿಗೆ ಸಂಬಂಧಪಟ್ಟಂತ ಎಲ್ಲ ರಿಪೋರ್ಟ್ ಅನ್ನ ಆ ವ್ಯಕ್ತಿ ಅಥವಾ ಅವರ ಪೊಲಿಟಿಕಲ್ ಪಾರ್ಟೀಸ್ ಯಾರ್ಯಾರು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ರೆ ಎಲ್ಲ ರಿಪೋರ್ಟ್ ಅನ್ನ ಆಕ್ಚುಲಿ 78 hours ಒಳಗಡೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ರಿಪೋರ್ಟ್ ಅನ್ನ ತಲುಪಿಸಬೇಕು, ರೈಟ್? ಸೊ ಅದಾದ್ಮೇಲೆ ಕಂಪ್ಲೇಂಟ್ಸ್ ಅಂತ ಹೇಳಿದ್ರೆ ಸ್ಪೆಸಿಫಿಕಲಿ ಟೆಕ್ನಿಕಲಿ ಹೇಳೋದಾದ್ರೆ ಇಟ್ ಇಸ್ ಅ ಪಾಲಿಸಿ, ಸ್ಟ್ಯಾಂಡರ್ಡ್ ಆಫ್ ಲಾ, ರೆಗ್ಯುಲೇಷನ್ನು, ಸ್ಪೆಸಿಫಿಕೇಶನ್ನು, ಎಲ್ಲ ಡೀಟೇಲ್ಸು, ಯಾರ ಡೀಟೇಲ್ಸು, ಯಾವ ಕ್ಯಾಂಡಿಡೇಟು, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಡೀಟೇಲ್ಸ್ ಅನ್ನು ಅವರು ಸಬ್ಮಿಟ್ ಮಾಡಿ ಅಂತ ಅರ್ಥ, ರೈಟ್? ಸೊ ಜಡ್ಜ್ಮೆಂಟ್ ಇಸ್ ಅಪ್ಲಿಕೇಬಲ್ ಟು ಪಾರ್ಟೀಸ್ ಬೋತ್ ಅಟ್ ದ ಸೆಂಟರ್ ಅಂಡ್ ಸ್ಟೇಟ್ ಲೆವೆಲ್. ಈಗ ಕೊಟ್ಟಿರುವಂತಹ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಇಂದು ಅದು ಸೆಂಟ್ರಲ್ ಲೆವೆಲ್ಗೂ ಅಪ್ಲಿಕೇಬಲ್ ಆಗುತ್ತೆ, ಸ್ಟೇಟ್ ಲೆವೆಲ್ಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ದ ಇನ್ಫಾರ್ಮೇಶನ್ ಆನ್ ದ ಕ್ರಿಮಿನಲ್ ಅಟೆಂಡೆನ್ಸ್ ಆಫ್ ಅ ಕ್ಯಾಂಡಿಡೇಟ್ ಶುಡ್ ಬಿ ಡಿಟೇಲ್ಡ್ ಅಂಡ್ ಇನ್ಕ್ಲೂಡ್ ದ ನೇಚರ್ ಆಫ್ ಅಫೆನ್ಸ್. ಅಂದ್ರೆ ಅವನು ಏನ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ, ಯಾವ ಕೆಲಸಕ್ಕೆ, ಯಾವ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಅವನು ಒಳಗಾಗಿದ್ದಾನೆ, ಅದರ ಪೂರ್ತಿ ಡೀಟೇಲ್ಸ್ ಅನ್ನ, ಯಾವ ತರದ ಕ್ರೈಮ್ ಅನ್ನ ಮಾಡಿದ್ದಾನೆ, ಇಸ್ ಇಟ್ ಸೆಕ್ಷುವಲ್ ವೈಲೆನ್ಸ್ ಕೇಸಾ, ಅಥವಾ ಅಸಾಲ್ಟ್ ಕೇಸಾ, SC/ST ಗೆ ಏನಾದ್ರು ಅಸಾಲ್ಟ್ ಮಾಡಿರೋ ಕೇಸ್ ಇದೆಯಾ, ವೆನರಬಲ್ ಸೆಕ್ಷನ್ಸ್ಗೆ ಅಸಾಲ್ಟ್ ಮಾಡಿರೋ ಕೇಸ್ ಇದೆಯಾ, ವುಮನ್ಗೆ ಡೊಮೆಸ್ಟಿಕ್ ವೈಲೆನ್ಸ್ ಆಗಿರುವಂತ ಕೇಸ್ ಇದೆಯಾ, ಯಾವ ಕೇಸ್ ಇದೆ ಆ ಎಲ್ಲಾ ಕೇಸಿನ ಡೀಟೇಲ್ಸ್ ಅನ್ನ ಅದ್ರಲ್ಲಿ ಇರಬೇಕು, ರೈಟ್? ಅಂಡ್ ಚಾರ್ಜಸ್ ಫ್ರೇಮ್ಡ್ ಅಗೇನ್ಸ್ಟ್ ಹಿಮ್, ಅವನ ಬಗ್ಗೆ ಆಗಿರುವಂತಹ ಚಾರ್ಜಸ್, ಏನ್ FIR ರಿಜಿಸ್ಟರ್ ಆಗಿರುತ್ತೆ ಅಥವಾ ಏನ್ ಚಾರ್ಜಸ್ ಇರುತ್ತೆ ಅದರ ಪೂರ್ತಿ ಡೀಟೇಲ್ಸ್ ಇರಬೇಕು. ದ ಕೋರ್ಟ್ ಕನ್ಸರ್ನ್ಡ್ ಅಂಡ್ ದ ಕೇಸ್ ನಂಬರ್ ಸಮೇತವಾಗಿ ಮತ್ತೆ ಯಾವ ಕೋರ್ಟ್ ಅಲ್ಲಿ ಅವನ ಕೇಸ್ ಇದೆ ಆ ಎಲ್ಲಾ ಡೀಟೇಲ್ಸ್ ಅನ್ನ ನೀವು ಪಬ್ಲಿಷ್ ಮಾಡಿ, ಕರೆಕ್ಟ್? ಸೊ ಇನ್ 2004 ನೋಡಿ ಇಲ್ಲಿ ಹೆಂಗಿದೆ ಅಂದ್ರೆ 2004 ಅಲ್ಲಿ 24%, 24% ಆಫ್ MPs ಹ್ಯಾಡ್ ಕ್ರಿಮಿನಲ್ ಕೇಸಸ್. 24% ರಲ್ಲಿ 24%, 2009 ವೇಳೆಗೆ 30% ಆಯ್ತು, 2014 34%, 2019 ಎಲೆಕ್ಷನ್ ಅಲ್ಲಿ 43%. ಅಂದ್ರೆ ಅಪ್ಲಿಕೇಶನ್ ಹಾಕಿರುವಂತ ಅಥವಾ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡಿರುವಂತ ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳಲ್ಲಿ ಏನು ಕಂಟೆಸ್ಟ್ ಮಾಡಿರುವಂತ ಪೊಲಿಟಿಕಲ್ ಪಾರ್ಟೀಸ್ ಅಥವಾ ಅಲ್ಲಿ ಎಲೆಕ್ಟ್ ಆಗಿರುವಂತ ಮೆಂಬರ್ಸ್ ಯಾರಿದ್ರು, ಮೆಂಬರ್ ಆಫ್ ಪಾರ್ಲಿಮೆಂಟ್ ಯಾರಿದ್ರು, ಎಲೆಕ್ಟೆಡ್ ಮೆಂಬರ್ಸ್, ಅವರಲ್ಲಿ 43% ಆಫ್ ದ MPs ಹ್ಯಾಡ್ ಕ್ರಿಮಿನಲ್ ಕೇಸಸ್ ಪೆಂಡಿಂಗ್ ಎಂಗೇಜ್ ದೆಮ್. ಸೊ ಅಲ್ಲಿಗೆ ಈಗಿರುವಂತಹ 552 ಟೋಟಲ್ ಸೀಟ್ಗಳಿದಾವೆ. ಅದರಲ್ಲಿ 545 ಸೀಟ್ಗಳನ್ನ ನಾವು ಓಪನ್ ಇಟ್ಕೊಂಡಿದ್ವಿ. ಅದರಲ್ಲಿ 543ಕ್ಕೆ ಏನು ಎಲೆಕ್ಷನ್ ನಡೆಯುತ್ತೆ, 2 ವೇಕೆನ್ಸಿ ಇಟ್ಕೊಂಡಿದ್ವಿ. ಸೊ ಹೀಗೆ ಇಲ್ಲಿರುವಂತ ಎಲ್ಲಾ ಮೆಂಬರ್ಗಳಲ್ಲಿ 43% ಮೆಂಬರ್ಗಳಲ್ಲಿ ಕ್ರಿಮಿನಲ್ ಕೇಸಸ್ ಬ್ಯಾಕ್ ಗ್ರೌಂಡ್ ಇದೆ. ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ಸೊ ವಿಚ್ ಮೀನ್ಸ್ ದ ಕ್ರಿಮಿನಲ್ಸ್ ಆರ್ ರೂಲಿಂಗ್ ದ ಕಂಟ್ರಿ.
ಕ್ವಶನ್ ಯುವರ್ ಸೆಲ್ಫ್. ಇಂಪ್ಯಾಕ್ಟ್ಸ್ ಆಫ್ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್. ಸೊ ಪಾಲಿಟಿಕ್ಸ್ ಕ್ರಿಮಿನಲೈಸೇಷನ್ ಆದ್ರೆ ಏನ್ ತೊಂದರೆ ಆಗುತ್ತೆ? ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ರೀಪ್ಲೇಸಸ್ ರೂಲ್ ಆಫ್ ಲಾ. ರೂಲ್ ಆಫ್ ಲಾ ಇರೋದಿಲ್ಲ. ಸೊ ರೂಲ್ಸು ರೆಗ್ಯುಲೇಷನ್ಸು ಅಥವಾ ಲಾ ಪ್ರಕಾರ ಏನು ನಡೆಯೋದೇ ಇಲ್ಲ. ಸೊ ಎಲ್ಲ ಅವರ ಆರ್ಬಿಟ್ರರಿ ಪವರ್ ಅಲ್ಲೇ ನಡೆಯುತ್ತೆ. ವಿತ್ ರೂಲ್ ಆಫ್ ಪಾಲಿಟಿಕ್ಸ್ ದಸ್ ಪ್ರಮೋಟಿಂಗ್ ಮೋರ್ ಕ್ರೈಮ್. ಇದರಿಂದ ಏನಾಗುತ್ತೆ? ಕ್ರೈಮು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಎಕ್ಸ್ಪರ್ಟ್ಸ್. ರೈಟ್, ಇದೆಲ್ಲ ಮೇನ್ ಎಕ್ಸಾಮಿನೇಷನ್ಸ್ ಅಲ್ಲಿ ಯೂಸ್ ಮಾಡಿ ಬರೀರಿ. ಸೀರಿಯಸ್ ಇಂಪ್ಲಿಕೇಶನ್ಸ್ ಫಾರ್ ಗವರ್ನೆನ್ಸ್ ಆಫ್ ದ ಕಂಟ್ರಿ. ಸೊ ಗವರ್ನೆನ್ಸ್ ಆಫ್ ದ ಕಂಟ್ರಿ ಏನ್ ನಡೀಬೇಕು ಅದಕ್ಕೆ ಸೀರಿಯಸ್ ಇಂಪ್ಲಿಕೇಶನ್ಸ್ ಆಗುತ್ತೆ. ಥ್ರಿಟನ್ಸ್ ದ ಸ್ಟ್ರಕ್ಚರ್ ಆಫ್ ಪಾರ್ಲಿಮೆಂಟರಿ ಡೆಮೋಕ್ರಸಿ. ಏನು ಪ್ರಜಾಪ್ರಭುತ್ವ ಇದೆ, ಪ್ರಜಾಪ್ರಭುತ್ವದ ಉಳಿವಿಗೆ ಧಕ್ಕೆ ಆಗುತ್ತೆ. ಅಂಡ್ ಕಾಸಸ್ ಡೆಟೋರಿಯರೇಷನ್ ಆಫ್ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್. ಏನು ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಇದಾವೆ, ಏನು ಪ್ರಜಾಪ್ರಭುತ್ವದ ತತ್ವಗಳಿದಾವೆ, ನೀತಿ ನಿಯಮಗಳಿದಾವೆ, ಅದಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇನ್ಕ್ರೀಸಸ್ ಮೋರ್ ಕ್ರೈಮ್ ಅಂಡ್ ಕರಪ್ಷನ್. ಇದರಿಂದ ಕ್ರೈಮು, ಕ್ರಿಮಿನಲ್ ಕೇಸಸ್, ಕರಪ್ಷನ್, ಅದರ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ರೈಟ್, ಸೊ ಅಲ್ಲಿಗೆ ಅನ್ಲಾಫುಲ್ ಆಕ್ಟಿವಿಟೀಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಲಾಸ್ ಆಫ್ ಟ್ರಸ್ಟ್. ಇದರಿಂದ ಏನಾಗುತ್ತೆ? ನಂಬಿಕೆ ಹೊರಟೋಗುತ್ತೆ. ಯಾರಿಗೆ? ವೋಟರ್ಸ್ಗೆ, ನಮಗೆ. ಯಾರು ನಾವು ರೆಪ್ರೆಸೆಂಟೇಟಿವ್ಸ್ ವೋಟ್ ಮಾಡಿ ಗೆಲ್ಲಿಸ್ತಾ ಇರ್ತೀವೋ ನಮಗೆ ಇವ್ರ ಮೇಲೆ ಇರುವಂತಹ ಎಲ್ಲಾ ನಂಬಿಕೆಗಳು ಹೊಟ್ಟೋಗ್ಬಿಡ್ತವೆ. ಅಲ್ಲಿಗೆ ಇವ್ರ ಮೇತ್ರ ಅಲ್ಲ, ಡೆಮೋಕ್ರಸಿ ಮೇಲೆ ನಂಬಿಕೆ ಹೊಟ್ಟೋಗುತ್ತೆ, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಹೊಟ್ಟೋಗುತ್ತೆ. ರೈಟ್, ಸೊ ಈ ತರದ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡಬಾರ್ದು ಅಂತ ಹೇಳಿದ್ರೆ ಸೊ ವಿ ಹ್ಯಾವ್ ಟು ಮೇಕ್ ಲಾಟ್ ಆಫ್ ಚೇಂಜಸ್. ಅಲ್ಲಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥವ್ರಿಗೆ ಪೊಲಿಟಿಕಲ್ ಪಾರ್ಟೀಸ್ ಸೀಟನ್ನೇ ಕೊಡಬಾರ್ದು, ಅವ್ರಿಗೆ ನಾಮಿನೇಷನ್ಸ್ ಅನ್ನೇ ಫೈಲ್ ಮಾಡೋದಕ್ಕೆ ಬಿಡಬಾರ್ದು. So next article is a cloud over trade talk as US official put off trip. So US ಬಹಳ ಗ್ಯಾಂಬ್ಲಿಂಗ್ ಕಂಟ್ರಿ. ಅವ್ರು ಯಾವಾಗ ಏನೇನ್ ಮಾಡ್ತಾರೆ, ಹೆಂಗ್ ಡಿಸಿಷನ್ ತಗೋತಾರೆ, ಏನ್ ಚೇಂಜ್ ಮಾಡ್ತಾರೆ ಹೇಳಕ್ ಬರಲ್ಲ. ರೈಟ್, ಬಟ್ ಡೊನಾಲ್ಡ್ ಟ್ರಂಪ್ ಬರ್ತಾ ಇದಾರೆ. ಡೊನಾಲ್ಡ್ ಟ್ರಂಪ್ ಏನು ಕ್ಯಾನ್ಸಲ್ ಮಾಡಿಲ್ಲ. ಆದ್ರೆ ಇಲ್ಲಿ US ಅಫಿಷಿಯಲ್ಸ್ ಡೊನಾಲ್ಡ್ ಟ್ರಂಪ್ ಬರೋ ಈ ಒಂದು ಏನೋ ಜಂಕ್ಷರ್ ಅಲ್ಲಿ ಏನೇನ್ ಬರ್ತಾರೆ ಅನ್ನೋ ಸಂದರ್ಭದಲ್ಲಿ US ಅಫಿಷಿಯಲ್ಸ್ ಯಾರು ಟ್ರೇಡ್ ಡೀಲ್ ಅನ್ನ ಸೈನ್ ಮಾಡೋದಕ್ಕೆ ಇಂಡಿಯಾಗೆ ಬರಬೇಕಿತ್ತು ಅವರು ಆಕ್ಚುಲಿ ಮಿಸ್ ಮಾಡ್ತಾ ಇದಾರೆ. ಆ ಡೀಟೇಲ್ಸ್ ನೋಡೋಣ. US ಟ್ರೇಡ್ ರೆಪ್ರೆಸೆಂಟೇಟಿವ್ಸ್, ದ ಯುನೈಟೆಡ್ ಸ್ಟೇಟ್ಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ಸ್, ಸೊ ರಾಬರ್ಟ್ ಲೈಟ್ಜರ್ ಹ್ಯಾಸ್ ಪುಟ್ ಆಫ್ ಇಸ್ ಟ್ರಿಪ್ ಟು ಇಂಡಿಯಾ. ಸೊ ಅವನೇನು ಇಂಡಿಯಾಗೆ ಬರಬೇಕಿತ್ತು, ಆ ಟ್ರಿಪ್ ನ ಆಕ್ಚುಲಿ ಕ್ಯಾನ್ಸಲ್ ಮಾಡಿದ್ದಾರೆ. ಪ್ರಾಬಬ್ಲಿ ಇದನ್ನ ಯಾಕಪ್ಪ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಂಡಿಯಾ US ಟಾಕ್ಸ್ ಹ್ಯಾವ್ ಹಿಟ್ ಅ ರಫ್ ಪ್ಯಾಚ್ ಜಸ್ಟ್ ಅಹೆಡ್ ಆಫ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್. ಅವ್ರು ಯಾಕೆ ಪೋಸ್ಟ್ಪೋನ್ ಮಾಡಿದ್ರೆ ಅನ್ನೋದಕ್ಕೆ ಬೇರೆ ರೀಸನ್ಸ್ ಇದೆ, ಮುಂದೆ ನೋಡೋಣ. ಬಟ್ ಅಮಿಡ್ ದ ಸೈನ್ಸ್ ಏನು ಡೊನಾಲ್ಡ್ ಟ್ರಂಪ್ ಬರುವಂತ ಏನು ಭಾರತಕ್ಕೆ ಬರುವಂತ ಈ ಒಂದು ಸಂದರ್ಭದಲ್ಲಿ ಸೊ US ಅಫಿಷಿಯಲ್ ಪರ್ಟಿಕ್ಯುಲರ್ಲಿ ಟ್ರೇಡ್ ಡೀಲ್ ಅನ್ನು ಏನ್ ಮಾಡಬೇಕಿತ್ತು ಅವರು ಏನು ಮಿಸ್ ಮಾಡ್ತಾ ಇದಾರೆ. ಇದರಿಂದ ಏನಾಗುತ್ತೆ, ಒಂದು ಏನು ಇಟ್ ಹಿಟ್ ಅ ರಫ್ ಪ್ಯಾಚ್ ಆಕ್ಚುಲಿ. ಅಂದ್ರೆ ಟ್ರೇಡ್ಗೆ ಸ್ವಲ್ಪ ಕನ್ಫ್ಲಿಕ್ಟ್ ಆಗುವಂತ ಚಾನ್ಸಸ್ ಇದೆ. ರೈಟ್, ಸೊ ಇಫ್ ಫೇಲ್ ಟು ಬ್ರಿಂಗ್ ಇವನ್ ಅ ಮಾಡೆಸ್ಟ್ ಅಗ್ರಿಮೆಂಟ್ ಫಾರ್ವರ್ಡ್, ಏನಾದ್ರೂ ಒಂದು ಮಾಡೆಸ್ಟ್ ಅಗ್ರಿಮೆಂಟ್ ಅನ್ನು ಏನಾದ್ರೂ ಮುಂದೆ ತರೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಸೊ ಇಟ್ ವಿಲ್ ಬಿ ಅ ಮಿಸ್ಡ್ ಅಪರ್ಚುನಿಟಿ. ಇದು ಎರಡು ಕಂಟ್ರಿಗಳಿಗೆ, ಬರೀ ಭಾರತಕ್ಕೆ ಮಾತ್ರ ಅಲ್ಲ. It will be a missed opportunity for both the countries, India and US, to make a progress that can benefit both the countries and strengthen economic ties. So next, a full restoration of GSP. This is very, very important. So generalized system of preference. See, generalized system of preference ಅಂತ ಹೇಳಿದ್ರೆ very simple. So it is an US trade program. ಅಮೆರಿಕಾದ ಒಂದು ಟ್ರೇಡ್ ಪ್ರೋಗ್ರಾಮ್ ಇದು. ಸೊ ಡೆಸಿಗ್ನೇಟೆಡ್ ಟು ಪ್ರಮೋಟ್ ಎಕನಾಮಿಕ್ ಗ್ರೋತ್. ಸೊ ಎಕನಾಮಿಕ್ ಗ್ರೋತ್ ಅನ್ನ ಪ್ರಮೋಟ್ ಮಾಡುವಂತಹ ಒಂದು ಪ್ರೋಗ್ರಾಮ್ GSP ಅಂತ ಹೇಳಿದ್ರೆ ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸ್. ಎಕನಾಮಿಕ್ ಗ್ರೋತ್ ಅನ್ನ ಪ್ರಮೋಟ್ ಮಾಡುವಂತಹ ಒಂದು ಪ್ರೋಗ್ರಾಮ್. ಎಕನಾಮಿಕ್ ಗ್ರೋತ್ ಅನ್ನ ಎಲ್ಲಿ ಪ್ರಮೋಟ್ ಮಾಡುವಂತ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಡೆವಲಪಿಂಗ್ ಕಂಟ್ರೀಸ್ ಗಳಲ್ಲಿ ಎಕನಾಮಿಕ್ ಗ್ರೋತ್ ಅನ್ನ ಪ್ರೊವೈಡ್ ಮಾಡುವಂತ ಪ್ರೋಗ್ರಾಮ್. ಸೊ ಇದರ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ಕಂಟ್ರಿಗಳನ್ನ ಅವರು GSP ನಲ್ಲಿ ಹಾಕಿರ್ತಾರೋ ಆ ಕಂಟ್ರಿಗಳಿಗೆ ಸುಮಾರು 4800 ಪ್ರಾಡಕ್ಟ್ ಗಳಿಗೆ ಡ್ಯೂಟಿ ಫ್ರೀ ಇರುತ್ತೆ. ಸೊ ದಿಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಬಹಳ ಕಡಿಮೆ ಟ್ಯಾಕ್ಸಸ್ ಇರುತ್ತೆ. ರೈಟ್, ಸೊ ಇಂಪೋರ್ಟ್ ಮಾಡುವಂತ ಟ್ಯಾಕ್ಸಸ್ ಬಹಳ ಕಡಿಮೆ ಇರುತ್ತೆ. ಕೆಲವೊಂದು ಏನೋ ಪರ್ಟಿಕ್ಯುಲರ್ ವೆರೈಟೀಸ್ ಗಳಿಗೆ ಟ್ಯಾಕ್ಸಸ್ ಇರೋದಿಲ್ಲ. ಸೊ ಇದನ್ನ ಜನರಲೈಸ್ ಸಿಸ್ಟಮ್ ಆಫ್ ಪ್ರಿಫರೆನ್ಸಸ್ ಅಂತ ಕರೀತಾರೆ. ಬಟ್ ಇದು ಯಾಕಪ್ಪ ಚಾಲೆಂಜ್ ಅಂತ ಹೇಳಿದ್ರೆ ಇತ್ತೀಚೆಗೆ ಇಂಡಿಯಾವನ್ನ, ಸೊ ಭಾರತವನ್ನ ಈ ಒಂದು GSP ಮೆಂಬರ್ಶಿಪ್ ಇಂದ ಕೈ ಬಿಡಲಾಯಿತು. ಹಂಗಂದ್ರೆ ಭಾರತವನ್ನ ಅವರು ಇಟ್ ಇಸ್ ನೋ ಲಾಂಗರ್ ಎ ಡೆವಲಪಿಂಗ್ ಕಂಟ್ರಿ, ಇದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಲ್ಲ. ಭಾರತ ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ಅದರ್ ಕಂಟ್ರೀಸ್, ಇದಕ್ಕೆ ಆಲ್ರೆಡಿ ಡೆವಲಪ್ಡ್ ಕಂಟ್ರಿ. ಅಂದ್ರೆ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರ, ಮತ್ತೆ ಅವ್ರಿಗೆ ಈ ತರದ ಫೆಸಿಲಿಟೀಸ್ ಏನ್ ಅವಶ್ಯಕತೆ ಇಲ್ಲ, ಅದು ಚೆನ್ನಾಗಿ ಬೆಳೀತಿದೆ ದೇಶ. ರೈಟ್, ಸೊ ಅವರಿಗೆ ಈ ತರದ್ದು ಪ್ರಿಫರೆನ್ಸಸ್ ಟ್ರೇಡ್ ಅಲ್ಲಿ ಏನೋ ವೇ ಆಫ್ ಮಾಡ್ತಕ್ಕಂಥದ್ದು, ಡ್ಯೂಟಿಯನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಫ್ರೀ ಟ್ರೇಡ್ ಎಂಕರೇಜ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೋದು ಅವ್ರ ಅಭಿಪ್ರಾಯ.
ಸೊ ಇದಕ್ಕೆ GSP ಅನ್ನೋ ಏನು ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸಸ್, ಆ ಒಂದು ಎಕನಾಮಿಕ್ ಗ್ರೋತ್ ಪೊಟೆನ್ಶಿಯಲ್ ಇಂದ ಭಾರತವನ್ನ ತೆಗೆದಿದ್ದಾರೆ. ಕರೆಕ್ಟ್ ಅಲ್ಲ? ಥಿಂಕ್ ಅಬೌಟ್ ಇಟ್. ಅಲ್ಲಿಗೆ ಇಂಡಿಯಾ ಮೆಂಬರ್ ಆಗಿದಾಗ ಏನಾಗ್ತಾ ಇತ್ತು, ಸುಮಾರು 4800 ವಸ್ತುಗಳ ಮೇಲೆ ಭಾರತಕ್ಕೆ, ಅಂದ್ರೆ ಭಾರತದಿಂದ ಇಂಡಿಯಾದಿಂದ ಹೋಗ್ತಾ ಇದ್ದಂತಹ ಗುಡ್ಸ್ಗಳೇನಿತ್ತು ಅದಕ್ಕೆ ಅಮೆರಿಕದಲ್ಲಿ ಟ್ಯಾಕ್ಸ್ಗಳು ಬಹಳ ಕಡಿಮೆ ಇರ್ತಾ ಇತ್ತು. ಕರೆಕ್ಟ್? ಸೊ ಈಗ GSP ಇಂದ ಇಂಡಿಯಾವನ್ನ ತೆಗೆದ ಮೇಲೆ, ಸೊ ಏನ್ ಚೈನಾಗೆ ಹೆಂಗ್ ಇಂಪೋಸಿಷನ್ ಮಾಡ್ತಾರೋ, ಬೇರೆ ಡೆವಲಪ್ಡ್ ಕಂಟ್ರಿಗಳಿಗೆ ಏನ್ ಟ್ಯಾಕ್ಸ್ ಹಾಕ್ತಾರೋ ಸೇಮ್ ಟ್ಯಾಕ್ಸ್ ಅನ್ನು ಇಂಡಿಯಾಗೂ ಹಾಕ್ತಾರೆ ಇವಾಗ. ಈ ಪರ್ಟಿಕ್ಯುಲರ್ ಜಂಕ್ಷನ್ ಅಲ್ಲಿ ಏನು US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಇಂಡಿಯಾಗೆ ವಿಸಿಟ್ ಮಾಡ್ತಾ ಇದ್ದಾರೆ, ಸೊ ಈ ವಿಷಯವನ್ನ ಅವ್ರ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಡಿಸ್ಕಸ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಅಂದ್ರೆ ಭಾರತವನ್ನ ಮತ್ತೆ GSP ಕಂಟ್ರಿಗಳ ಲಿಸ್ಟ್ ಅಲ್ಲಿ ಸೇರಿಸಿ ನಮಗೂ ಕೂಡ ಡ್ಯೂಟಿ ಫ್ರೀ, ಕಡಿಮೆ ಟ್ಯಾಕ್ಸ್ ಇರುವಂತಹ ಬೆನಿಫಿಟ್ ಅನ್ನ ಇನ್ನೊಂದು ಸ್ವಲ್ಪ ದಿವಸ ಎಂಜಾಯ್ ಮಾಡುವಂತಹ ಅವಕಾಶವನ್ನ ಕೊಡಿ ಅಂತ ಕೇಳುವಂತ ಚಾನ್ಸ್ ಇದೆ. ಸೊ ಗಿವನ್ ದ USTR's notice this week that aim to treat India and a number of other countries as developed countries. This is very, very important. ಸೊ ಅವಾಗಲೇ ಹೇಳಿದಾಗೆ ಯುನೈಟೆಡ್ ಸ್ಟೇಟ್ಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ಸ್ ಇದರಲ್ಲ, ಇವ್ರು ಆಕ್ಚುಲಿ ಭಾರತವನ್ನ ಇವ್ರು ಏನಪ್ಪ ಏನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಭಾರತವನ್ನ ಡೆವಲಪ್ಡ್ ಕಂಟ್ರೀಸ್ ಇಂದ ಡೆವಲಪಿಂಗ್ ಕಂಟ್ರೀಸ್ ಇಂದ ಡೆವಲಪ್ಡ್ ಕಂಟ್ರೀಸ್ ಲಿಸ್ಟ್ ಗೆ ಸೇರಿಸ್ತಾ ಇದ್ದಾರೆ. ಅಲ್ಲಿಗೆ ಭಾರತ ಡೆವಲಪ್ಡ್ ಕಂಟ್ರೀಸ್ ಲಿಸ್ಟ್ ಗೆ ಸೇರ್ಕೊಂಡ್ರೆ ತುಂಬಾ ಅಭಿವೃದ್ಧಿ ಆಗಿದೀವಿ ಅಂತ ಖುಷಿ ಅಲ್ಲ. ಸೊ ಡೆವಲಪ್ಡ್ ಕಂಟ್ರೀಸ್ ಅವ್ರು ಸೇರಿಸಿದ್ರೆ ನಮಗೆ ಬರುವಂತ ಬೆನಿಫಿಟ್ಗಳು ಅಮೆರಿಕದಿಂದ ಯಾವುದು ಬರಲ್ಲ. ಟ್ಯಾಕ್ಸ್ ಕಡಿಮೆ ಏನಿರುತ್ತೆ ಅದು ಯಾವುದು ಸಿಗಲ್ಲ. ಡೆವಲಪ್ಡ್ ಕಂಟ್ರೀಸ್ಗಳಿಗೆ ಏನು ಹೆಚ್ಚಿನ ಟ್ಯಾಕ್ಸ್, ಟ್ಯಾರಿಫ್, ಬ್ಯಾರಿಯರ್ಸ್ ಇರುತ್ತೋ ಅದೆಲ್ಲದು ಭಾರತಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಇನ್ಸ್ಟೆಡ್ ದ US ಮೈಟ್ ಆಫರ್ ಎ ಪಾರ್ಷಿಯಲ್ ರಿಸ್ಟೋರೇಷನ್ ಆಫ್ GSP, ಅಥವಾ ಏನಾದರೂ ಕನ್ಸೆಷನ್ ಮಾಡಿದ್ರೆ ಭಾರತಕ್ಕೋಸ್ಕರ, ಇಂಡಿಯನ್ ಎಕ್ಸ್ಪೋರ್ಟರ್ಸ್ಗೋಸ್ಕರ ಏನಾದ್ರು ಕನ್ಸೆಷನ್ ಮಾಡಿದ್ರೆ, ಸೊ GSP ನಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳಿಗೆ 1000 ಪ್ರಾಡಕ್ಟ್ಗಳಿಗೂ 2000 ಪ್ರಾಡಕ್ಟ್ಗಳಿಗೂ ಸ್ವಲ್ಪ ಕನ್ಸೆಷನ್ ಕೊಡಬಹುದು ಅನ್ನೋದು ಒಂದು ಊಹೆ ಇದೆ. ಅದಕ್ಕೆ ನಾವು ವೆಯ್ಟ್ ಮಾಡಿ ನೋಡ್ಬೇಕಾಗತ್ತೆ. ಸೊ ಅದರಲ್ಲಿ ಮುಂದುವರೆದ ಆರ್ಟಿಕಲ್ ಅಂತ ಹೇಳ್ಬೋದು ಇದನ್ನ. US ಟ್ರೇಡ್ ರೆಪ್ರೆಸೆಂಟೇಟಿವ್ಸ್ ಟಾಕ್ಸ್ ಇಂಡಿಯಾ ಆಫ್ ಡೆವಲಪಿಂಗ್ ಕಂಟ್ರಿ ಲಿಸ್ಟ್. ನಾನು ಅವಾಗಲೇ ಹೇಳಿದಾಗ ಇಂಡಿಯಾವನ್ನ ಡೆವಲಪಿಂಗ್ ಕಂಟ್ರಿ ಲಿಸ್ಟ್ ಇಂದ ತೆಗೆದು ಡೆವಲಪ್ಡ್ ಕಂಟ್ರೀಸ್ಗೆ ಹಾಕ್ಬಿಟ್ಟಿದ್ರು ಅವರು ಆಲ್ರೆಡಿ. ಸೊ ಇದರಲ್ಲಿ US ಗವರ್ನಮೆಂಟ್ ಹ್ಯಾಸ್ ಚೇಂಜ್ಡ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರೂಲ್ ಮೇಕಿಂಗ್ ಈಸ್ ಈಸಿಯರ್ ಫಾರ್ ಇಟ್ ಟು ಇಂಪೋಸ್ ಕೌಂಟರ್ ವೈಲಿಂಗ್ ಡ್ಯೂಟೀಸ್. ಇದರಿಂದ ಏನಪ್ಪ ಉಪಯೋಗ ಆಗುತ್ತೆ ಅಮೆರಿಕಾಗೆ ಅಂತ ಹೇಳಿದ್ರೆ, ಅವರು ಭಾರತದ ವಸ್ತುಗಳ ಮೇಲೆ, ಭಾರತದಿಂದ ಏನು ಅಮೆರಿಕ ಆಮದು ಮಾಡ್ತಾ ಇದೆಯೋ ಆ ವಸ್ತುಗಳ ಮೇಲೆ ಅತ್ಯಂತ ಹೆಚ್ಚಿನ ಅಥವಾ ಎಕ್ಸ್ಟ್ರಾ CVD ಯನ್ನ ಹಾಕಬಹುದು, ಕೌಂಟರ್ ವೈಲಿಂಗ್ ಡ್ಯೂಟೀಸ್. ಅಂದ್ರೆ ಇದೊಂದು ಅಡಿಷನಲ್ ಡ್ಯೂಟಿ ಅಂತ. ಅಡಿಷನಲ್ ಡ್ಯೂಟಿ ಅಥವಾ ಕೌಂಟರ್ ವೈಲಿಂಗ್ ಡ್ಯೂಟಿ ಅಂತ ಯಾಕೆ ಅನ್ಸುತ್ತೆ ಗೊತ್ತಾ ಇದು? ಫಾರ್ ಎಕ್ಸಾಂಪಲ್ ನೀವು ತಗೊಳ್ಳಿ ಇಂಡಿಯಾ. ಸೊ ಇಂಡಿಯಾದಲ್ಲಿ 1 kg ಬಾಸ್ಮತಿ ರೈಸ್ ಎಷ್ಟಪ್ಪ? 1 kg ಬಾಸ್ಮತಿ ರೈಸ್ 100 rupees ಅಂತ ತಗೊಳ್ಳಿ, ರೈಟ್? ಸೊ ₹100. ಸೊ USA ನಲ್ಲಿ ಅಮೆರಿಕನ್ಸು, ಅಲ್ಲಿರುವಂತಹ ಟ್ರೇಡರ್ಸು, ಪ್ರೈವೇಟ್ ಆರ್ಗನೈಸೇಷನ್ಸ್ ಇವರೆಲ್ಲ ಇಂಡಿಯಾದಿಂದ ಬಾಸ್ಮತಿ ರೈಸ್ ಅನ್ನು ಇಂಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರ ದೇಶಕ್ಕೆ ತಗೊಂಡೋಗ್ತಾ ಇದ್ದಾರೆ. ಸೊ ಇಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಏನಾಗುತ್ತೆ ಅವ್ರಿಗೆ, ಇಲ್ಲಿ ಭಾರತ ಸರ್ಕಾರ, ಗವರ್ನಮೆಂಟ್ ಆಫ್ ಇಂಡಿಯಾ ಬಾಸ್ಮತಿ ರೈಸ್ ಅನ್ನ ಬೆಳೆಯೋರಿಗೆ ಸಬ್ಸಿಡಿಯನ್ನ ಕೊಡ್ತಾ ಇದೆ. ಸೊ ಸಬ್ಸಿಡಿಯನ್ನ ಕೊಡೋದ್ರಿಂದ 1 kg ಬಾಸ್ಮತಿ ರೈಸ್ ಭಾರತದಲ್ಲಿ ₹100 ಇದೆ. ಅಕಸ್ಮಾತ್ ಏನಾದ್ರು ಭಾರತ ಸರ್ಕಾರ ಸಬ್ಸಿಡಿಯನ್ನ ತೆಗೆದುಬಿಟ್ರೆ ಬಾಸ್ಮತಿ ರೈಸಿಗೆ 1 kg ಬಾಸ್ಮತಿ ರೈಸನ್ನ ಬೆಳೆಯೋದಕ್ಕೆ ₹300 ಖರ್ಚಾಗತ್ತೆ. ಕರೆಕ್ಟ್? ಅದೇ ಬಾಸ್ಮತಿ ರೈಸು USA ನಲ್ಲೂ ಬೆಳೀತಾ ಇದ್ದಾರೆ. ಸೊ US ನಲ್ಲಿ ಬೆಳೆಯುವಂತ ಬಾಸ್ಮತಿ ರೈಸು 1 kgಗೆ ಇಂಡಿಯನ್ ರೂಪಿ ಕಂಪೇರ್ ಮಾಡ್ತೀವಿ ಅಂತ ಅನ್ಕೊಳ್ಳಿ, ₹200 ಅಂತ ಅನ್ಕೊಳ್ಳಿ. ಸೊ ಇಂಡಿಯಾದಿಂದ ಬರುವಂತ ಬಾಸ್ಮತಿ ರೈಸು ₹100, ಅದೇ US ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂತಹ, ಅದೇ ಪ್ರೊಡಕ್ಷನ್ ಆಗುವಂತಹ US ನ ಬಾಸ್ಮತಿ ರೈಸು ₹200. ಹಾಗಾದರೆ US ನಲ್ಲಿರುವಂತಹ ಸಿಟಿಸನ್ಸ್ ಯಾವ ಒಂದು ಅಕ್ಕಿಯನ್ನು ಹೆಚ್ಚಿಗೆ ಬಳಸೋದಕ್ಕೆ ಇಷ್ಟಪಡ್ತಾರೆ? ಯಾವುದು ಕಡಿಮೆ ಇರುತ್ತೋ, ಯಾವುದು ಗುಡ್ ಕ್ವಾಲಿಟಿ ಇರುತ್ತೋ ಅದನ್ನ ಬಳಸೋದಕ್ಕೆ ಇಷ್ಟಪಡ್ತಾರೆ. ಅಮೆರಿಕಾದಲ್ಲಿರೋದು ಸೇಮ್ ಕ್ವಾಲಿಟಿ, ಇಂಡಿಯಾದಲ್ಲಿರೋದು ಅದಕ್ಕಿಂತ ಸುಪೀರಿಯರ್ ಕ್ವಾಲಿಟಿ, ಬಟ್ ಪ್ರೈಸ್ ಮಾತ್ರ ತುಂಬಾ ಕಡಿಮೆ. ಆಗ US ಅಲ್ಲಿ ಪ್ರೊಡಕ್ಷನ್ ಮಾಡುವಂತ ಬಾಸ್ಮತಿ ರೈಸ್ಗೆ ಡಿಮಾಂಡ್ ಏನಾಗುತ್ತೆ, ಬೇಡಿಕೆ ಕಡಿಮೆ ಆಗುತ್ತೆ, ಅಥವಾ ಅಲ್ಲಿರುವಂತಹ ಬೇಡಿಕೆ ಬರೋದೇ ಇಲ್ಲ ಅಂತ ಅನಿಸ್ಬೋದು, ಯಾಕಂದ್ರೆ ಹ್ಯೂಜ್ ಡಿಫರೆನ್ಸ್ ಇರುತ್ತೆ. ಸೊ ಈ ಒಂದು ತಾರತಮ್ಯ ಇದೆಯಲ್ಲ, ಈ ತರದ ತಾರತಮ್ಯ ಯಾಕೆ ಪ್ರೈಸ್ ಅಲ್ಲಿ ಆಗಿದೆ ಅಂದ್ರೆ, ಇಂಡಿಯಾ ಬಾಸ್ಮತಿ ರೈಸ್ ಅನ್ನ ಬೆಳೆಯುವಂತಹ ಭಾರತೀಯರಿಗೆ ಸಬ್ಸಿಡಿ ಕೊಡ್ತಾ ಇರೋದ್ರಿಂದ ಈ ಪ್ರೈಸ್ ತುಂಬಾ ಕಡಿಮೆ ಇದೆ. ಸೊ ಅದಕ್ಕೆ US ಹೇಳುತ್ತೆ, ಈ ರೀತಿ ಪ್ರೈಸ್ ಕಡಿಮೆ ಮಾಡಿ ಬರುವಂತಹ ಭಾರತದ ಗುಡ್ಸ್ ಗಳಿಗೆ ನಾವು CVD ಅಂತ ಟ್ಯಾಕ್ಸ್ ಅನ್ನ ಹಾಕ್ತಿವಿ, ಕೌಂಟರ್ ವೈಲಿಂಗ್ ಡ್ಯೂಟಿ ಅನ್ನುವಂತಹ ಟ್ಯಾಕ್ಸ್ ಅನ್ನ ಹಾಕ್ತಿವಿ. ಕರೆಕ್ಟ್ ಅಲ್ವಾ? ಸೊ ಈ CVD ಯನ್ನ ಇಂಪೋಸ್ ಮಾಡಬೇಕು ಅಂತ ಹೇಳಿದ್ರೆ ಭಾರತವನ್ನ ಅವರು ಡೆವಲಪಿಂಗ್ ಕಂಟ್ರಿ ಲಿಸ್ಟ್ ಇಂದ ಡೆವಲಪ್ಡ್ ಕಂಟ್ರಿ ಕ್ಯಾಟಗರಿ ಹಾಕಬೇಕು.
ಯಾಕೆ ಡೆವಲಪಿಂಗ್ ಕಂಟ್ರಿ ಲಿಸ್ಟ್ ಅಲ್ಲಿ ಇದ್ರೆ ಅವರು GSP ಬಂದ್ಬಿಡ್ತಾರೆ, ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸಸ್. ಇದ್ರ ಪ್ರಕಾರ ಹೆಚ್ಚಿಗೆ ಡ್ಯೂಟಿಯನ್ನ ಹಾಕಬಾರದು ಅಂತ ಅವರು ಆಕ್ಟ್ ಅಲ್ಲಿ ಪಾಸ್ ಮಾಡ್ಕೊಂಡಿದ್ದಾರೆ. ಕರೆಕ್ಟ್ ಅಲ್ವಾ? ಡೆವಲಪಿಂಗ್ ಕಂಟ್ರಿಗಳಿಗೆ ಎಕನಾಮಿಕ್ ಪೊಟೆನ್ಶಿಯಲ್ ಎಂಕರೇಜ್ ಮಾಡಬೇಕು ಅನ್ನೋದ್ರ ಉದ್ದೇಶ ಆಗಿತ್ತು. ಸೊ ಇದೆಲ್ಲ ಓವರ್ ಆಲ್ ಇಶ್ಯೂಸ್ ಇದೆ ಸ್ನೇಹಿತರೆ, ರೈಟ್? ಇದಾದ್ಮೇಲೆ ದ ಆಫೀಸ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ಸ್ ಹ್ಯಾಸ್ ಪಬ್ಲಿಷ್ಡ್ ಎ ನೋಟಿಸ್ ಅಮೆಂಡಿಂಗ್ ದ ಲಿಸ್ಟ್ ಆಫ್ ಡೆವಲಪಿಂಗ್ ಕಂಟ್ರೀಸ್ ಅಂಡ್ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್. ಅಂದ್ರೆ ಅವರು ಅಮೆಂಡ್ಮೆಂಟ್ ಮಾಡ್ತಾರೆ, ಡೆವಲಪಿಂಗ್ ಕಂಟ್ರೀಸ್ಗಳು, ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ಗಳು, ಅದರಲ್ಲಿ ಇಂಡಿಯಾವನ್ನ ಡೆವಲಪ್ಡ್ ಕಂಟ್ರಿ ಲಿಸ್ಟ್ಗೆ ಸೇರಿಸ್ತಾರೆ, ರೈಟ್? ಸೊ ಅಲ್ಲೇ ಇಲ್ಲ ಅಂದ್ರೆ ಏನಾಗುತ್ತೆ, ಬಿಕಾಸ್ ಕಂಟ್ರಿ ಕ್ಲಾಸಿಫಿಕೇಶನ್ ಹೆಂಗೆ ಅಂದ್ರೆ ಟು ಹಾರ್ಮೋನೈಸ್ US ಲಾ that the World Trade Organization subsidies and countervailing measures agreements. ಸೊ WTO ರೆಸ್ಟ್ರಿಕ್ಷನ್ಸ್ ಅನ್ನ ಪಾಸ್ ಮಾಡಿ ಬರಬೇಕು ಅಂತ ಹೇಳಿದ್ರೆ ಈ ತರದೆಲ್ಲ ರೆಗ್ಯುಲೇಷನ್ಸ್ ಅನ್ನ ಮಾಡಲೇಬೇಕು. ಸೊ ಅವಾಗಲೇ ಹೇಳಿದಾಗೆ ಕೌಂಟರ್ವೈಲಿಂಗ್ ಡ್ಯೂಟೀಸ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಅಡಿಷನಲ್ ಇಂಪೋರ್ಟ್ ಡ್ಯೂಟಿ. ಅಡಿಷನಲ್, ಕರೆಕ್ಟ್? ಸೊ ಇದೊಂದು ಅಡಿಷನ್, ಒಂದು ಎಕ್ಸ್ಟ್ರಾ ಇಂಪೋರ್ಟ್ ಡ್ಯೂಟಿ, ರೈಟ್? ಇಂಪೋಸ್ಡ್ ಆನ್ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಬೈ ದ ಇಂಪೋರ್ಟಿಂಗ್ ಕಂಟ್ರಿ when such products enjoy benefits like export subsidies. ನಾನು ಅವಾಗಲೇ ಹೇಳಿದಾಗೆ ಇಂಡಿಯಾದಲ್ಲಿ ಯಾವ ಒಂದು ವಸ್ತುಗಳಿಗೆ, ಎಕ್ಸ್ಪೋರ್ಟ್ ಮಾಡುವಂತ ವಸ್ತುಗಳಿಗೆ ಭಾರತ ಸರ್ಕಾರ ಸಬ್ಸಿಡಿಯನ್ನು ಕೊಡ್ತಾ ಇರುತ್ತೋ ಅಂತಹ ವಸ್ತುಗಳಿಗೆ USA ಕೌಂಟರ್ ವೈಲಿಂಗ್ ಡ್ಯೂಟೀಸ್ ಅನ್ನ ಇಂಪೋಸಿಷನ್ ಮಾಡುತ್ತೆ ಅನ್ನೋದೇ ಪೂರ್ತಿ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ವೆರಿ ಸಿಂಪಲ್. ಸೊ ಅದು ಬಿಟ್ಟರೆ ಬೇರೆ ಡೀಟೇಲ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಇಂಡಿಯಾ ವಾಸ್ ಅಂಟಿಲ್ ಫೆಬ್ರವರಿ 10th, ಫೆಬ್ರವರಿ 10ನೇ ತಾರೀಕುವರೆಗೂ ಡೆವಲಪಿಂಗ್ ಕಂಟ್ರಿ ಲಿಸ್ಟ್ ಅಲ್ಲಿ ಇತ್ತು. ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ಸ್ ಏನು ಲಿಸ್ಟ್ ಇದೆ ಅದರ ಪ್ರಕಾರ ಭಾರತ ಡೆವಲಪಿಂಗ್, ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳ ಲಿಸ್ಟ್ ಅಲ್ಲಿ ಇತ್ತು. ಬಟ್ ಅದಾದ್ಮೇಲೆ ಅವ್ರೇನ್ ಮಾಡಿದ್ರೆ ಅಮೆಂಡ್ಮೆಂಟ್ ಮಾಡಿ ಭಾರತವನ್ನ ಡೆವಲಪ್ಡ್ ಕಂಟ್ರಿ ಲಿಸ್ಟ್ ಸೇರಿಸಿದ್ರೆ ಅಲ್ಲಿಗೆ ನಮಗೆ ಬರುವಂತ ಬೆನಿಫಿಟ್ ಅನ್ನ, USA ಇಂದ ಬರುವಂತ ಬೆನಿಫಿಟ್ ಅನ್ನ ಅವರು ತೆಗೆದು ಹಾಕಿದ್ದಾರೆ. ಅವ್ರಿಗೆ ಹೆಂಗೆ ಅಂದ್ರೆ ಚೈನಾ and India, they are good countries, they are developing countries. ಅವ್ರಿಗೆ ಯಾಕೆ ಈ ತರದೆಲ್ಲ ಬೆನಿಫಿಟ್ಗಳು ಬೇಕು, ಅವ್ರಿಗೆ ಯಾಕೆ ಈ ತರದೆಲ್ಲ ಸಹಾಯ ಬೇಕು ಅಂತ, ರೈಟ್? ಸೊ ಇಟ್ ಹ್ಯಾಸ್ ನೌ ಬೀನ್ ಟೇಕನ್ ಆಫ್ ದಟ್ ಲಿಸ್ಟ್. ದ ನ್ಯೂ ಲಿಸ್ಟ್ ಕನ್ಸಿಸ್ಟ್ ಆಫ್ 36 ಡೆವಲಪಿಂಗ್ ಕಂಟ್ರೀಸ್. ಹೊಸ ಲಿಸ್ಟಿನಲ್ಲಿ 36 ಡೆವಲಪಿಂಗ್ ಕಂಟ್ರೀಸ್ಗಳಿದ್ದಾವೆ, 44 ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ಗಳಿದ್ದಾವೆ. ಅಂದ್ರೆ ಅಭಿವೃದ್ಧಿಯ ಅಂತಕ್ಕಿಂತ ಬಹಳ ಕಡಿಮೆ ಡೆವಲಪ್ಮೆಂಟ್ ಇರುವಂತಹ ಕಂಟ್ರಿಗಳು ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್. ಅದಾದ್ಮೇಲೆ ಇಂಡಿಯಾ ಅಲಾಂಗ್ ವಿತ್ ಬ್ರೆಜಿಲ್, ಇಂಡೋನೇಷ್ಯಾ, ಮಲೇಷ್ಯಾ, ಥಾಯ್ಲ್ಯಾಂಡ್, ವಿಯೆಟ್ನಾಂ ಈ ಎಲ್ಲಾ ಕಂಟ್ರಿಗಳನ್ನ ಡೆವಲಪ್ಡ್ ಕಂಟ್ರಿ ಲಿಸ್ಟ್ಗಳಿಗೆ ಈ USTR ಸೇರಿಸ್ಬಿಟ್ಟಿದೆ, ರೈಟ್? ಬಿಕಾಸ್ ಅವರ ಗ್ಲೋಬಲ್ GDP ಶೇರ್ ಅಥವಾ ಗ್ಲೋಬಲ್ ಟ್ರೇಡಿನ ಶೇರ್ ಬಂದು 0.5% ಇದೆ ಅಂತ ಅರ್ಥ, ರೈಟ್? ಇಂಡಿಯಾ ವಾಸ್ ಟೇಕನ್ ಆಫ್ ದ ಲಿಸ್ಟ್ ಆಲ್ಸೋ ಬಿಕಾಸ್ ಲೈಕ್ ಅರ್ಜೆಂಟೀನಾ ತರ, ಬ್ರೆಜಿಲ್ ತರ, ಇಂಡೋನೇಷ್ಯಾ ತರ, ಸೌತ್ ಆಫ್ರಿಕಾ ತರ ಭಾರತ ಕೂಡ ಇಸ್ ಅ ಪಾರ್ಟ್ ಆಫ್ G20, ರೈಟ್? ಸೊ ಎಲ್ಲಾ ಕಂಟ್ರಿಗಳ ತರ ಭಾರತ ಕೂಡ ಇಸ್ ಅ ಪಾರ್ಟ್ ಆಫ್ G20 ಕಂಟ್ರಿ ಆಗಿರೋದ್ರಿಂದ ಕೂಡ ಭಾರತವನ್ನು ಅಲ್ಲಿಂದ ತೆಗೆಯುವಂತ ಒಂದು ಪ್ರಯತ್ನವನ್ನ USA ಮಾಡಿದೆ. ಸ್ಟೇಟ್ ಸೀಸ್ ಸ್ಟಡಿ ರೈಸ್ ಇನ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ವಿತ್ ಕ್ರಿಮಿನಲ್ ಹಿಸ್ಟ್ರಿ. ಸೊ ಕರ್ನಾಟಕ ಸ್ಟೇಟ್ ಅಲ್ಲಿ ಕ್ರಿಮಿನಲ್ ಹಿಸ್ಟ್ರಿ ಇರುವಂತಹ ಎಲೆಕ್ಟೋರೇಟ್ಸ್ ಅಥವಾ ರೆಪ್ರೆಸೆಂಟೇಟಿವ್ಸ್ ಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳುತ್ತೆ. ಅಸೆಂಬ್ಲಿ ಎಲೆಕ್ಷನ್ಸ್ ಇನ್ ಕರ್ನಾಟಕ ಶೋಸ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ವಿತ್ ಕ್ರಿಮಿನಲ್ ಕೇಸಸ್ ಸ್ಟಡಿಲಿ ರೈಸಿಂಗ್, ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ಕ್ರಿಮಿನಲ್ಗಳಿರುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕ್ರಿಮಿನಲ್ಗಳನ್ನ ಜೈಲ್ಗಳಲ್ಲಿ ನೋಡ್ತೀವಿ, ಬಟ್ ಇಲ್ಲಿ ರೆಪ್ರೆಸೆಂಟೇಟಿವ್ ನೋಡ್ತಾ ಇದೀವಿ, ರೈಟ್? ಫ್ರಮ್ 195 2008ರಲ್ಲಿ 195 ಇತ್ತು. ಇದು 2013 ಎಲೆಕ್ಷನ್ಗೆ 334 ಆಗಿದೆ. 2018ಕ್ಕೆ 390 ಆಗಿದೆ. ಇದು ಏನಾಗ್ತದೆ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅ ಸ್ಟಡಿ ಬೈ ದ ಕರ್ನಾಟಕ ಎಲೆಕ್ಷನ್ ವಾಚ್. ಸೊ ಇದನ್ನ ಯಾರು ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿರೋದು? ಅ ಸ್ಟಡಿ ಬೈ ಕರ್ನಾಟಕ ಎಲೆಕ್ಷನ್ ವಾಚ್ ಅಂಡ್ ಅಸೋಸಿಯೇಷನ್. ಇವರು ಹೇಳಿರೋ ಪ್ರಕಾರ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಡ್ಯೂರಿಂಗ್ ದ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನ್ಸ್ ಇನ್ 2018 showed 191 or 391 with criminal cases out of an analysis of 2560 candidates. ಹಂಗಂದ್ರೆ ಏನು 2560 ಕ್ಯಾಂಡಿಡೇಟ್ಗಳು ನಾಮಿನೇಷನ್ಸ್ ಅನ್ನ ಫೈಲ್ ಮಾಡಿ ಎಲೆಕ್ಷನ್ ಅನ್ನ ಕಂಟೆಸ್ಟ್ ಮಾಡಿದ್ರು, ಅದರಲ್ಲಿ 391 ಜನರಿಗೆ ಕ್ರಿಮಿನಲ್ ಕೇಸಿನ ಬ್ಯಾಕ್ ಗ್ರೌಂಡ್ ಇದೆ, ರೈಟ್? ಸೊ ಅದರಲ್ಲಿ 254 ಕೇಸುಗಳು ವೆರಿ ವೆರಿ ಸೀರಿಯಸ್ ಕೇಸ್ಗಳು, ಸೀರಿಯಸ್ ಇನ್ ನೇಚರ್. ಸೀರಿಯಸ್ ಅಂದ್ರೆ ಏನು? ಡೊಮೆಸ್ಟಿಕ್ ವೈಲೆನ್ಸ್, ವುಮನ್ ಹರಾಸ್ಮೆಂಟ್, ಸೆಕ್ಷುವಲ್ ವೈಲೆನ್ಸ್, ಈ ತರದ ಕೇಸ್ಗಳು, ಚೈಲ್ಡ್ ಅಬ್ಯೂಸ್ಮೆಂಟ್, ರೈಟ್? ಈ ತರದ ಕೇಸ್ಗಳು ಇರುವಂತಹ ಕೇಸ್ಗಳು 254ಗಳಿದಾವೆ, ರೈಟ್? ಸೊ ಥಿಂಕ್ ಅಬೌಟ್ ಇಟ್. ನೆಕ್ಸ್ಟ್ ಬಂದು ಆಲ್ ಲೆಜಿಸ್ಲೇಟರ್ಸ್ ಮಸ್ಟ್ ಅಡಾಪ್ಟ್ ಅಟ್ ಲೀಸ್ಟ್ 3 ಗವರ್ನಮೆಂಟ್ ಸ್ಕೂಲ್ಸ್. ದಿಸ್ ಇಸ್ ಅ ಬ್ಯೂಟಿಫುಲ್ ಐಡಿಯಾ. ಸೊ
ಇದು ರೆಕಮೆಂಡೇಶನ್ ಮಾಡಿರೋರಿಗೆ ಒಂದು ಹ್ಯಾಟ್ಸ್ ಆಫ್ ಮಾಡಬೇಕು ಆ್ಯಕ್ಚುಲಿ. ಬಿಕಾಸ್ ಹಂಗಾದ್ರೂ ನಮ್ಮಲ್ಲಿ ಎಜುಕೇಷನ್ ಸಿಸ್ಟಮ್ ಎಷ್ಟು ಇಂಪ್ರೂವ್ ಆಗುತ್ತೆ, ಯಾವಾಗ ಇಂಪ್ರೂವ್ ಆಗುತ್ತೆ, ಎಲ್ಲಿವರೆಗೂ ಡೆವಲಪ್ಮೆಂಟ್ ಬರುತ್ತೆ ಅಂತ ನೋಡಬೇಕಾಗುತ್ತೆ ನಾವು. All legislators must adopt at least 3 government schools. Very, very important. So, M.R. Doraiswamy, I asked you to salute this person. M.R. Doraiswamy, who is an advisor to the state government. So, state government ಗೆ ಸಲಹೆಗಾರ ಇವರು. ಸೊ ರಾಜ್ಯ ಸರ್ಕಾರಕ್ಕೆ ಸಲಹೆಗಾರ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಲಹೆಗಾರ M.R. Doraiswamy ಫಾರ್ ಎಜುಕೇಶನಲ್ ರಿಫಾರ್ಮ್ಸ್. ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ರಿಫಾರ್ಮ್ಸ್ಗಳಿಗೆ, ಚೇಂಜಸ್ಗಳಿಗೆ ಶಿಫಾರಸನ್ನು ಮಾಡುವಂತಹ ಅಥವಾ ಅಡ್ವೈಸ್ ಅನ್ನು ಮಾಡುವಂತಹ ಒಂದು ಮೆಂಬರ್ ಆಕ್ಚುಲಿ M.R. Doraiswamy, ರೈಟ್. ಸೊ ಹ್ಯಾಸ್ ರೆಕಮೆಂಡೆಡ್, ಇವರು ಕೊಟ್ಟಿರುವಂತಹ ಶಿಫಾರಸು ಏನಪ್ಪಾ ಅಂತ ಹೇಳಿದ್ರೆ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪಗೆ. ಸೊ ಪ್ರತಿಯೊಬ್ಬ MLA-ಗಳಿಗೆ, ರೈಟ್, ಪ್ರತಿಯೊಬ್ಬ ಯಾರು MLA ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ MLA ಅಂಡ್ MLCs ಇದಾರೋ ಅವರ ಕ್ಷೇತ್ರಗಳಲ್ಲಿ 3 ಸ್ಕೂಲ್ಸ್ ಅನ್ನು ಅವ್ರು ಅಡಾಪ್ಟ್ ಮಾಡ್ಕೊಂಡ್ರೆ ಸಾಕು, ನಮ್ಮ ಕರ್ನಾಟಕದಲ್ಲೂ ಎಲ್ಲಾ ಸ್ಕೂಲ್ಗಳು ಉದ್ಧಾರ ಆಗ್ಬಿಡ್ತವೆ ಅಂತ, ರೈಟ್. ಸೊ ಮೇಕ್ ಇಟ್ ಮ್ಯಾಂಡೇಟರಿ ಫಾರ್ ಆಲ್ MLAs, ಇದನ್ನ ಮ್ಯಾಂಡೇಟರಿ ಮಾಡಿ, ಕಂಪಲ್ಸರಿ ಮಾಡಿ ಫಾರ್ ಆಲ್ MLAs ಅಂಡ್ MP and MLCs, member of legislative assemblies and member of legislative councils, to adopt at least 3 government schools in their constituencies. ಇವರೆಲ್ಲಪ್ಪ ಮಾಡಿದ್ದಾರೆ. ಯಾಕೆಂದ್ರೆ ಇವರೇ ಎಷ್ಟೊಂದು ಪ್ರೈವೇಟ್ ಸ್ಕೂಲ್ಗಳನ್ನ ಓನ್ ಮಾಡಿದ್ದಾರೆ, ರೈಟ್. ಸೊ ಪ್ರೈವೇಟ್ ಸ್ಕೂಲ್ಗಳಿಂದ ಬರುವಂತ ಲಾಭವನ್ನ ಪಡಿತಾ ಇರ್ತಕ್ಕಂಥವ್ರು ಇವರು ಗವರ್ನಮೆಂಟ್ ಸ್ಕೂಲ್ಗಳನ್ನ ಉದ್ಧಾರ ಮಾಡ್ತಾರ? ಥಿಂಕ್ ಮಾಡಿ, ರೈಟ್. ಸೆಟ್ ಅಪ್ ಡೆಡಿಕೇಟೆಡ್ ಯೂನಿವರ್ಸಿಟಿ ಫಾರ್ ಸ್ಪೆಷಲಿ ಏಬಲ್ಡ್ ಸ್ಟೂಡೆಂಟ್ಸ್. ದಿಸ್ ಎ ಬ್ಯೂಟಿಫುಲ್ ರೆಕಮೆಂಡೇಶನ್. ಸೊ ಸಪರೇಟ್ ಯೂನಿವರ್ಸಿಟಿ ಡೆಫಿನೆಟ್ಲಿ ಬೇಕು ಸ್ಪೆಷಲಿ ಏಬಲ್ಡ್ ಪರ್ಸನ್ಸ್ಗಳಿಗೆ, ರೈಟ್. ಸೊ ಅದಾದ್ಮೇಲೆ ಡೆಲಿವರ್ ಕ್ವಶನ್ ಪೇಪರ್ ಆನ್ಲೈನ್ ಟು ಅವಾಯ್ಡ್ ಪೇಪರ್ ಲೀಕೇಜಸ್. ಕ್ವಶನ್ ಪೇಪರ್ಸ್ ಆನ್ಲೈನ್ ಮಾಡಿ, ಎಕ್ಸಾಮಿನೇಷನ್ಸ್ ಆನ್ಲೈನ್ ಮಾಡಿ, ರೈಟ್. ಸೊ ಇದರಿಂದ ಏನಾಗುತ್ತೆ, ಕ್ವಶನ್ ಪೇಪರ್ ಲೀಕೇಜಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಂಟ್ರೊಡ್ಯೂಸ್ ಸ್ಕಿಲ್ ಇನ್ಫ್ಯೂಸ್ ಡಿಗ್ರಿ ಕೋರ್ಸಸ್. ಸ್ಕಿಲ್ ಇರುವಂತ ಕೋರ್ಸ್ಗಳು ಇರಬೇಕು, ಕರೆಕ್ಟ್. ಸೊ ಸುಮ್ಮನೆ ಅದೇ ಮಕ್ಕಿ ಬರುವಂತ ಸಿಲೆಬಸ್ ಅನ್ನ ಫಾಲೋ ಮಾಡೋದಕ್ಕಿಂತ ಯು ಹ್ಯಾವ್ ಟು ಗೋ ಫಾರ್ ಸ್ಕಿಲ್ ಇಂಪ್ರೂವ್ ಮಾಡಬೇಕು. ಏನು ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು, ವರ್ಬಲ್, ನಾನ್ ವರ್ಬಲ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಅವ್ರ ಜೊತೆಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂಡ್ ಬಿಸ್ನೆಸ್ ಮತ್ತೆ ಫೈನಾನ್ಸಿಗೆ ಸಂಬಂಧಪಟ್ಟಂತ ಎಜುಕೇಶನ್ಸ್, ಈ ತರದ್ದು, ರೈಟ್. ಸೊ ನೀವು ಯಾವ್ದಾದ್ರು ಒಂದು ಕಂಪನಿನಲ್ಲಿ ಅಟ್ಲೀಸ್ಟ್ ಗವರ್ಮೆಂಟ್ ಕೆಲಸ ಸಿಕ್ಕಿಲ್ಲ, ಕಂಪನಿಯಲ್ಲಿ ವರ್ಕ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಸರ್ಟನ್ ಸ್ಕಿಲ್ಸ್ ಬೇಕು. ಆ ತರದ್ದು ಇಂಪಾರ್ಟೆಂಟ್ ಸ್ಕಿಲ್ಸ್ ಅನ್ನ ಪ್ರೊವೈಡ್ ಮಾಡಿ ಅಂತ ಹೇಳ್ತಾ ಇದಾರೆ. ಅಂಡ್ ಡಿವೈಸ್ ಅ ಮೀನಿಂಗ್ಫುಲ್ ವೇ ಆಫ್ ಅಬ್ಸರ್ವ್ ಪಬ್ಲಿಕ್ ಹಾಲಿಡೇ. ಸೊ ಸುಮ್ಮನೆ ಪಬ್ಲಿಕ್ ಹಾಲಿಡೇ ಕೊಡೋದಲ್ಲ, ಮೀನಿಂಗ್ಫುಲ್ ಆಗಿರಬೇಕು. ಡಿವೈಸ್ ಅ ಮೀನಿಂಗ್ಫುಲ್ ವೇ ಟು ಅಬ್ಸರ್ವ್ ಪಬ್ಲಿಕ್ ಹಾಲಿಡೇ. ಪಬ್ಲಿಕ್ ಹಾಲಿಡೇಗಳನ್ನ ಮೀನಿಂಗ್ಫುಲ್ ಆಗಿ ಕಳಿಬೇಕು, ಫ್ರೂಟ್ಫುಲ್ ಆಗಿ ಕಳಿಬೇಕು, ರೈಟ್. ಸಾಟ್ ಎ ಸಪರೇಟ್ ಅಂಡ್ ಕಾಂಪ್ರಹೆನ್ಸಿವ್ ಎಜುಕೇಶನ್ ಪಾಲಿಸಿ. ಒಂದು ಸಪರೇಟ್ ಎಜುಕೇಶನ್ ಪಾಲಿಸಿ ಬೇಕು ಫಾರ್ ನಾರ್ತ್ ಕರ್ನಾಟಕ ಡಿಸ್ಟ್ರಿಕ್ಟ್ಸ್. ಸೊ ನಾರ್ತ್ ಕರ್ನಾಟಕ ಡಿಸ್ಟ್ರಿಕ್ಟ್ಗಳಿಗೆ ಯಾವ್ಯಾವ ಡಿಸ್ಟ್ರಿಕ್ಟ್ಗಳು ಆರ್ಟಿಕಲ್ 371J ನಲ್ಲಿ ಬರ್ತವೋ ಅಲ್ಲಿಗೆ ಸ್ಪೆಷಲ್ ಅಂಡ್ ಕಾಂಪ್ರಹೆನ್ಸಿವ್ ಎಜುಕೇಶನ್ ಪಾಲಿಸಿಯನ್ನ ತಗೊಂಡ್ ಬರಬೇಕು ಅಂತ ಹೇಳ್ತಾರೆ. ಸ್ನೇಹಿತರೆ, ನೀವು ಏನು KAS ಪ್ರಿಲಿಮ್ಸ್ ಅನ್ನ ಪಾಸ್ ಮಾಡಿ ಮೇನ್ ಎಕ್ಸಾಮಿನೇಷನ್ಸ್ ಅನ್ನ ಬರೀತಾ ಇದ್ದೀರಿ, ಅದರಲ್ಲಿ essay ಪೇಪರ್ ಬರೆಯೋದಕ್ಕೆ ಎಜುಕೇಶನ್ ಬಗ್ಗೆ ಬಂದ್ರೆ, ಅಥವಾ ಮುಖ್ಯ ಪರೀಕ್ಷೆನಲ್ಲಿ GS ಪೇಪರ್ 2, 3, 4 ಯಾವುದೇ ಪೇಪರ್ ಅಲ್ಲಿ ಬರಲಿ, ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ಏನಾದ್ರು ಬಂದ್ರೆ ದಯವಿಟ್ಟು M.R. Doraiswamy ಮಾಡಿರುವಂತ ಈ ಶಿಫಾರಸುಗಳನ್ನ ದಯವಿಟ್ಟು ತಿಳಿಸಿ. ಈ ಪಾಯಿಂಟ್ಗಳನ್ನ ನೀವು ಅಲ್ಲಿ ಬರೆದ್ರೆ ಡೆಫಿನೆಟ್ಲಿ ಫೆಚ್ ಯು ಲಾಟ್ ಆಫ್ ಮಾರ್ಕ್ಸ್, ಹೆಚ್ಚು ಮಾರ್ಕ್ಸ್ ಬರುತ್ತೆ ನಿಮಗೆ, ರೈಟ್. ಸೊ ಹಿ ಹ್ಯಾಸ್ ಆರ್ಜ್ಡ್ ದ ಗವರ್ನಮೆಂಟ್ ಟು ಕಾನ್ಸ್ಟಿಟ್ಯೂಟ್ ಅ ಜಾಯಿಂಟ್ ಫಂಡಿಂಗ್ ಏಜೆನ್ಸಿ where corporate companies and industry experts can fund novel education projects. ಇದರ ಜೊತೆಗೆ ಇನ್ನೂ ಒಂದು ರೆಕಮೆಂಡೇಶನ್ ಮಾಡ್ತಾರೆ, ಗವರ್ನಮೆಂಟ್ ಅವ್ರು ಕೇಳ್ತಾರೆ ಕಾನ್ಸ್ಟಿಟ್ಯೂಟ್ ಜಾಯಿಂಟ್ ಫಂಡಿಂಗ್ ಏಜೆನ್ಸಿ, ಒಂದು ಜಾಯಿಂಟ್ ಫಂಡಿಂಗ್ ಏಜೆನ್ಸಿ ಮಾಡಿ ಆ ಏಜೆನ್ಸಿನಲ್ಲಿ ಪ್ರೈವೇಟ್ ಪ್ಲೇಯರ್ಸು, ಕಾರ್ಪೊರೇಟರ್ಸು, ಇಂಡಿವಿಜುವಲ್ಸು, ಗವರ್ನಮೆಂಟು ಎಲ್ಲರೂ ಕೂಡ ಆ ಎಜುಕೇಶನ್ ಉದ್ಧಾರ ಆಗೋದಕ್ಕೆ ಎಜುಕೇಶನ್ಗೆ ಸ್ಪೆಂಡ್ ಮಾಡುವಂತ ಒಂದು ಫಂಡ್ ಅನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಎಲ್ಲರೂ ಕೂಡ ಡೆಪಾಸಿಟ್ ಅನ್ನ ಮಾಡಲಿ, ಡೋನರ್ಸ್ ಮಾಡಲಿ, ಡೊನೇಷನ್ಸ್ ಅನ್ನ ಕೊಡ್ಲಿ. ಥಿಂಕ್ ಅಬೌಟ್ ಇಟ್. So government notices medical devices as drugs. So government notices medical devices drugs ಅಂತ ಹೇಳಿದ್ರೆ ಬಹಳ ಸಿಂಪಲ್. ಇದರಲ್ಲಿ ಏನಪ್ಪಾ ಮಾಡ್ತಾರೆ ಅಂತ ಹೇಳಿದ್ರೆ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ನೋಟಿಫಿಕೇಶನ್ಸ್ ಅಲ್ಲಿ ತಿಳಿಸುತ್ತೆ ಮೆಡಿಕಲ್ ಡಿವೈಸಸ್ ಯೂಸ್ಡ್ ಆನ್ ಹ್ಯೂಮನ್ಸ್, ಅಂದ್ರೆ ಮಾನವನ ಮೇಲೆ ಪ್ರಯೋಗ ಮಾಡುವಂತ ಮೆಡಿಕಲ್ ಡಿವೈಸಸ್ ಇರ್ತವೆ. ಸೆಥೋಸ್ಕೋಪ್ ಆಗಿರ್ಬೋದು, ಅಥವಾ ಸಿರಿಂಜ್ ಆಗಿರ್ಬೋದು, ಇಂಜೆಕ್ಷನ್ಸ್ ಆಗಿರ್ಬೋದು, MRI ಸ್ಕ್ಯಾನ್ ಆಗಿರ್ಬೋದು, ಸ್ಕ್ಯಾನರ್ ಇರ್ಬೋದು, ವಾಟ್ ಎವರ್, ರೈಟ್. ಸೊ ಈ ತರದ ಏನ್ ಡಿವೈಸಸ್ ಗಳನ್ನ ಯೂಸ್ ಮಾಡ್ತಾರೋ ದೇ ಆಲ್ಸೋ ಕಮ್ ಅಂಡರ್ ಡ್ರಗ್ಸ್. ಅದು ಕೂಡ ಡ್ರಗ್ಸ್ ಅಂಡ್ ಕೆಮಿಸ್ಟ್ ಆಕ್ಟ್ ಗೆ ಬರುತ್ತೆ. ಎಫೆಕ್ಟ್ ಫ್ರಮ್ April 1 ಅಂಡ್ ರಿಲೀಸ್ಡ್ ದ ಮೆಡಿಕಲ್ ಡಿವೈಸಸ್ ಅಮೆಂಡ್ಮೆಂಟ್ ರೂಲ್ 2020 ಫಾರ್ ಮ್ಯಾಂಡೇಟರಿ ರೆಕಗ್ನಿಷನ್ ಆಫ್ ಸಚ್ ಡಿವೈಸಸ್. ಅಂದ್ರೆ ಆ ತರದ ಡಿವೈಸಸ್ ಗಳು ಏನು ಹಾಸ್ಪಿಟಲ್ಸ್ ಅಲ್ಲಿ ಇರ್ತವೋ ಅದನ್ನ ಮ್ಯಾಂಡೇಟರಿ ರೆಕಗ್ನೈಸೇಷನ್ ಮಾಡಬೇಕು, ಅದೆಲ್ಲದನ್ನು ಕೂಡ ಲಿಸ್ಟ್ ಮಾಡಬೇಕು.
ದ ನೋಟಿಫಿಕೇಶನ್ ವಿಲ್ ಮೇಕ್ ಕಂಪನೀಸ್ ಅಕೌಂಟಬಲ್ ಫಾರ್ ಕ್ವಾಲಿಟಿ. ಯಾಕೆ ಲಿಸ್ಟ್ ಮಾಡಿದ್ರೆ ಏನಾಗುತ್ತೆ, ಅದರ ಕ್ವಾಲಿಟೀಸ್ ಗೊತ್ತಾಗುತ್ತೆ, ಯಾವ ಕ್ವಾಲಿಟೀಸ್ ಅಲ್ಲಿ ಯೂಸ್ ಮಾಡ್ತಾ ಇದಾರೆ ಅಂತ, ರೈಟ್. ಸೊ ಸ್ಮಾಲ್ ಮ್ಯಾನುಫ್ಯಾಕ್ಚರರ್ಸ್ ಮೇಕಿಂಗ್ ಲೋ ರಿಸ್ಕ್ ಎಕ್ವಿಪ್ಮೆಂಟ್ ವುಡ್ ಫೈಂಡ್ ಇಟ್ ಟಫ್ ಟು ಕಂಪ್ಲೈ ವಿತ್ ದ ನ್ಯೂ ರೂಲ್ಸ್. ಅಲ್ಲಿ ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸು ಲೋ ಕ್ವಾಲಿಟಿನಲ್ಲಿ ಏನ್ ಮಾಡ್ತಾ ಇರ್ತಾರೆ, ಯೂಸ್ ಮಾಡ್ತಾ ಇರ್ತಾರೋ ಆ ಥರದ್ದು ಬಳಕೆಗೆ ಬರೋದಿಲ್ಲ. ಯಾಕೆಂದ್ರೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಯಾವುದೊಂದು ಸಿರಂಜನ್ ಯೂಸ್ ಮಾಡ್ತಾ ಇರ್ತಾರೆ, ಏನಾಗುತ್ತೆ, ಅದು ಕಟ್ ಆಗ್ಬಿಡುತ್ತೆ, ಇಂಜೆಕ್ಷನ್ ಮಾಡುವಾಗ ಕಟ್ ಆಗುತ್ತೆ. ಸೊ ಆಗೇನ್ ಅದಕ್ಕೆ ಆಪರೇಷನ್ ಮಾಡಿ ತೆಗಿಬೇಕು, ಈ ತರದ ಸಮಸ್ಯೆಗಳಾಗೋದು, ರೈಟ್. ಈ ತರದ ಲೋ ಕ್ವಾಲಿಟಿ ಇಕ್ವಿಪ್ಮೆಂಟ್ಸ್ ಅನ್ನ ಯೂಸ್ ಮಾಡೋ ಹಾಗಿಲ್ಲ, ರೈಟ್. ಸೊ ಮೆಡಿಸಿನ್ಸ್ ಹೇಗೆ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಪಾಸ್ ಆಗುತ್ತೋ ಇದು ಕೂಡ ಹಾಗೆ ಪಾಸ್ ಆಗಬೇಕು ಅನ್ನೋದು ಗವರ್ನಮೆಂಟಿನ ಇಂಟೆನ್ಷನ್. ಸೊ ಡ್ರಗ್ ಅಂಡ್ ಕೆಮಿಸ್ಟ್ ಆಕ್ಟ್ ಬಗ್ಗೆ ನೋಡೋದಾದ್ರೆ, DCA ರೆಗ್ಯುಲೇಟ್ಸ್ ಮ್ಯಾನುಫ್ಯಾಕ್ಚರ್, ಡಿಸ್ಟ್ರಿಬ್ಯೂಷನ್ ಅಂಡ್ ಇಂಪೋರ್ಟ್ ಆಫ್ ಡ್ರಗ್ಸ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಾಗುವಂತಹ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ತಯಾರಿಕೆ ನಡೀತಕ್ಕಂಥದ್ದು, ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದು ಅಥವಾ ಬೇರೆ ದೇಶಗಳಿಂದ ಆಮದು ಮಾಡ್ತಕ್ಕಂಥದ್ದು ಎಲ್ಲ ಒಂದು ಕೆಲಸವನ್ನ ಮಾಡ್ತಕ್ಕಂಥ ಏಜೆನ್ಸಿ ಅಥವಾ ಆಕ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ, ಏಜೆನ್ಸಿ ಅಲ್ಲ ಆಕ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಡ್ರಗ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್. ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್, ರೈಟ್. So it was passed in 1940. 1940 ಪಾಸ್ ಮಾಡಲಾಯಿತು. The act was prepared based on recommendations of the Chopra Committee that was constituted in 1930. Chopra Committee recommendation ಮೇಲೆ, ಶಿಫಾರಸ್ಸಿನ ಮೇಲೆ ಈ ಒಂದು DC ಅನ್ನ ಫಾರ್ಮೇಶನ್ ಮಾಡಿದೀವಿ ಅಂತ ಹೇಳುತ್ತೆ. The term drug in the act includes, ಏನನ್ನಪ್ಪ ಡ್ರಗ್ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿದ್ರೆ, ಡಯಾಗ್ನೋಸ್ಟಿಕ್ ಡಿವೈಸಸ್ ಆಸ್ ವೆಲ್. ಏನು ಡಯಾಗ್ನೋಸ್ಟಿಕ್ ಗೆ ಯೂಸ್ ಮಾಡ್ತಾರೋ ಆ ಡಿವೈಸಸ್ ಗಳನ್ನ ಕೂಡ ಇದು ಇನ್ಕ್ಲೂಡ್ ಮಾಡುತ್ತೆ ಅಂತ ಅರ್ಥ. ಸೊ ಡಯಾಗ್ನೋಸ್ಟಿಕ್ ಡಿವೈಸಸ್ ಅಂತ ಹೇಳಿದ್ರೆ ಏನು, ಥರ್ಮೋಮೀಟರ್ ನೋಡ್ತಾರೆ, ಅದು ಬಿಟ್ರೆ ಹಾರ್ಟ್ ಬೀಟ್ ಚೆಕ್ ಮಾಡ್ತಾರೆ, ಅಥವಾ ECG ಮಿಷನ್ಸು, ಅಥವಾ BP ಚೆಕ್ ಮಾಡೋದು, ಇದೆಲ್ಲದು ಬರುತ್ತೆ. ಸೊ ದ ಆಕ್ಟ್ ಪ್ರೊವೈಡ್ಸ್ ಗೈಡ್ಲೈನ್ಸ್ ಫಾರ್ ಸೇಲ್, ಡಿಸ್ಪ್ಲೇ, ಪ್ರಿಸ್ಕ್ರಿಪ್ಷನ್ ಅಂಡ್ ಸ್ಟೋರೇಜ್ ಆಫ್ ಡ್ರಗ್ಸ್ ಎಲ್ಲವುದು ಕೂಡ ಇನ್ಕ್ಲೂಡ್ ಆಗುತ್ತೆ, ರೈಟ್. ಸೊ ದ ಆಕ್ಟ್ ಆಸ್ ಸೋ ಫಾರ್ ಬೀನ್ ಅಮೆಂಡೆಡ್ ಇನ್ 7 times. 7 ಬಾರಿ ಈ ಒಂದು ಆಕ್ಟ್ ಅನ್ನ ಅಮೆಂಡ್ಮೆಂಟ್ ಮಾಡಲಾಗಿದೆ, ಈ ಸರಿ ಮಾಡಿರೋದನ್ನು ಸೇರಿ. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ಸೂನ್ ಎ ಪ್ಯಾನಲ್ ಟು ಅಡ್ರೆಸ್ ಫಿಸ್ಕಲ್ ಪಾಲಿಸಿ ಇಶ್ಯೂಸ್. ಸೊ ಫಿಸ್ಕಲ್ ಪಾಲಿಸಿ ನಾನು ನಿಮಗೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ, ಯಾವುದೇ ಒಂದು ದೇಶ ತಗೊಂಡ್ರೆ 2 ಪಾಲಿಸೀಸ್ ಇರುತ್ತೆ. ಒಂದು ಮಾನಿಟರಿ ಪಾಲಿಸಿ, ಇನ್ನೊಂದು ಫಿಸ್ಕಲ್ ಪಾಲಿಸಿ. ಮೊದಲು ಬರೋದು ಫಿಸ್ಕಲ್ ಪಾಲಿಸಿ. ಫಿಸ್ಕಲ್ ಪಾಲಿಸಿ ಅಂತ ಹೇಳಿದ್ರೆ ವಿಚ್ ಇಸ್ ರೆಗ್ಯುಲೇಟೆಡ್ ಬೈ ಗವರ್ನಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ. ಇಂಡಿಯಾದಲ್ಲಿ ಇಂಡಿಯನ್ ಗವರ್ನಮೆಂಟ್, ಅಂದ್ರೆ ಬಜೆಟ್ಗೆ ಸಂಬಂಧಪಟ್ಟಂತೆ, ಹಣವನ್ನು ಹೇಗೆ ಬಳಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಅಥವಾ ಇನ್ನೇನು ಎಕ್ಸಾಂಪಲ್ ನಿಮಗೆ ಫಿಸ್ಕಲ್ ಪಾಲಿಸೀಸ್ಗೆ ಸಂಬಂಧಪಟ್ಟಂತೆ, ಬಜೆಟ್ ಅಲೋಕೇಶನ್ಸ್ಗೆ, ಸಾಲಕ್ಕೆ, ಡೆಟ್ಗೆ, ಕ್ರೆಡಿಟ್ಗೆ, ಸೆಕ್ಯೂರಿಟೀಸ್ಗೆ, ಗವರ್ನಮೆಂಟ್ ಸೆಕ್ಯೂರಿಟೀಸ್ಗೆ, ಇದೆಲ್ಲ ಸಂಬಂಧಪಟ್ಟಂತೆ ಮಾಡುವಂತಹ ರೆಗ್ಯುಲೇಷನ್ ಇದೆಯಲ್ಲ, ಅದನ್ನ ಫಿಸ್ಕಲ್ ಪಾಲಿಸಿ ಅಂತ ಕರಿತೀವಿ. ಅದೇ ರೀತಿ ಮಾನಿಟರಿ ಪಾಲಿಸಿ ಅಂತ ಹೇಳಿದ್ರೆ ಹಣದ ಚಲಾವಣೆಗೆ ಸಂಬಂಧಪಟ್ಟಂತೆ. ಸೊ ಹಣದ ಚಲಾವಣೆ ಅಂದ್ರೆ ಮನಿ ಸರ್ಕ್ಯುಲೇಷನ್ ಅಂತ ಕರಿತೀವಿ, ಕರೆಕ್ಟ್. ಅದು ಬಿಟ್ಟರೆ ಇಂಟ್ರೆಸ್ಟ್ ರೇಟು, ರೆಪೋ ರೇಟು, ರಿವರ್ಸ್ ರೆಪೋ ರೇಟು, CRR, ಬ್ಯಾಂಕ್ ರೆಗ್ಯುಲೇಷನ್, ಈ ತರದೆಲ್ಲ ಮಾನಿಟರಿ ಪಾಲಿಸಿಗೆ ಬರುತ್ತೆ. ಸೊ ಇದರಲ್ಲಿ 5th ಫೈನಾನ್ಸ್ ಕಮಿಷನರ್ NK ಸಿಂಗ್ ಹೇಳೋ ಪ್ರಕಾರ ಫಿಸ್ಕಲ್ ಪಾಲಿಸಿಗೆ ಸಂಬಂಧಪಟ್ಟಂತೆ ಪ್ಯಾನಲ್ ಅನ್ನು ನಾವು ಒಂದು ಸೆಟಪ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಸೊ 15th ಫೈನಾನ್ಸ್ ಕಮಿಷನ್, ಇದನ್ನ ನೆನ್ಪಿಟ್ಕೊಳ್ಳಿ, ಇದರ ಚೇರ್ಮನ್ NK ಸಿಂಗ್, ಇದೆಲ್ಲ ಗೊತ್ತಿರೋ ವಿಷಯ. ವಿಲ್ ಸೂನ್ ಬಿ ಸೆಟಪ್, ಒಂದು ಪ್ಯಾನಲ್ ಅನ್ನ ಸೆಟಪ್ ಮಾಡ್ತಾ ಇದ್ದಾರೆ. ಯಾವ ಇಶ್ಯೂಗೋಸ್ಕರ? ಫಿಸ್ಕಲ್ ಪಾಲಿಸಿಯನ್ನ ಅಡ್ರೆಸ್, ಅದರಲ್ಲಿರುವಂತಹ ಸಮಸ್ಯೆಗಳನ್ನ ಹೋಗಲಾಡಿಸಲು ಒಂದು ಕಮಿಟಿಯನ್ನು ಸೆಟಪ್ ಮಾಡ್ತಾ ಇದ್ದಾರೆ, ಒಂದು ಪ್ಯಾನಲ್ ಅನ್ನು ಸೆಟಪ್ ಮಾಡ್ತಾ ಇದ್ದಾರೆ. ಸೊ ಫಿಸ್ಕಲ್ ಕಮಿಟಿ ಅಂತ ಕರೀತಾರೆ ಅದಕ್ಕೆ. ವಿಲ್ ಅಡ್ರೆಸ್ ಇಶ್ಯೂಸ್ ಆನ್ ಫಿಸ್ಕಲ್ ಪಾಲಿಸಿ. ಫಿಸ್ಕಲ್ ಪಾಲಿಸಿಗೆ ಸಂಬಂಧಪಟ್ಟಂತೆ ಎಲ್ಲ ಸಮಸ್ಯೆಗಳನ್ನ ಅದು ಆಲಿಸುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಇನ್ ರಿಲೇಷನ್ ಟು ಡೆಟ್, ಅದರಲ್ಲಿ ಪರ್ಟಿಕ್ಯುಲರ್ ಯಾವುದಕ್ಕೆ, ಸಾಲಕ್ಕೆ ಸಂಬಂಧಪಟ್ಟಂತೆ, ಅದು ಇಂಟರ್ನಲ್ ಡೆಟ್ ಆಗಿರಲಿ, ಎಕ್ಸ್ಟರ್ನಲ್ ಡೆಟ್ ಆಗಿರಲಿ, ಅಂದ್ರೆ ಆಂತರಿಕ ಸಾಲ ಆಗಿರಲಿ ಅಥವಾ ಬಾಹ್ಯ ಸಾಲ ಆಗಿರಲಿ, ಆ ಸಾಲಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ವ್ಯವಹಾರಗಳನ್ನ ವಿವೇಚಿತವಾಗಿ ಈ ಮಾಡುವಂತ ಕೆಲಸವನ್ನ ಈ ಫಿಸ್ಕಲ್ ಕಮಿಟಿ ಮಾಡುತ್ತೆ ಅಂತ ಹೇಳ್ತಾರೆ. ಅಂಡ್ ಡೆಫಿಸಿಟ್ ಅಂತ ಹೇಳಿದ್ರೆ ಅಭಾವ, ರೈಟ್. ಅಂದ್ರೆ ನಮ್ಮ ದೇಶದ ರಾಷ್ಟ್ರದ ಆದಾಯಕ್ಕಿಂತ ಖರ್ಚು ಜಾಸ್ತಿ ಇದ್ರೆ ಅದನ್ನ ಡೆಫಿಸಿಟ್ ಅಂತ ಕರಿತೀವಿ, ಆಫ್ ಸ್ಟೇಟ್ ಆಸ್ ವೆಲ್ ಆಸ್ ಸೆಂಟ್ರಲ್ ಗವರ್ನಮೆಂಟ್. ಸೊ ಸ್ಟೇಟ್ ಗವರ್ನಮೆಂಟ್ ಕೂಡ ಅಥವಾ ಸೆಂಟ್ರಲ್ ಗವರ್ನಮೆಂಟ್ ಕೂಡ ಎರಡನ್ನೂ ಮಾಡ್ತೀವಿ ಅಂತ ಅರ್ಥ. ಅಲ್ಲಿಗೆ ಸ್ಟೇಟ್ ಗವರ್ನಮೆಂಟ್ ಅನ್ನ ಬಿಟ್ಟು ಬರೀ ಸೆಂಟ್ರಲ್ ಗವರ್ನಮೆಂಟ್ ಮಾಡಿದ್ರೆ ಪ್ರಯೋಜನ ಇಲ್ಲ ಅಲ್ವಾ? ಬಿಕಾಸ್ ಸ್ಟೇಟ್ ಗವರ್ನಮೆಂಟ್ ಎಲ್ಲ ಅಕ್ಯುಮುಲೇಷನ್ ಆಗಿ ಸೆಂಟ್ರಲ್ ಗವರ್ನಮೆಂಟ್ ಡಾಟಾ ಸಿಗೋದು ನಮಗೆ, ರೈಟ್. ಸೊ ದ ಪ್ಯಾನಲ್ ವಿಲ್ ಬಿ ಹೆಡೆಡ್ ಬೈ ಮಿಸ್ಟರ್ ಸಿಂಗ್. ಸೊ ಪ್ಯಾನಲ್ ಅನ್ನು ಯಾರು ಹೆಡ್ ಆಗಿರ್ತಾರೆ? NK ಸಿಂಗ್ ಹೆಡ್ ಆಗಿರ್ತಾರೆ. ಇದರ ಜೊತೆಗೆ ರೆಪ್ರೆಸೆಂಟೇಟಿವ್ಸ್ ಯಾರು ಇರ್ತಾರೆ? CAG, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಯಾರನ್ನ ನಾವು ಗಾರ್ಡಿಯನ್ ಆಫ್ ಪಬ್ಲಿಕ್ ಪರ್ಸ್ ಅಂತ ಕರಿತೀವಿ, ಕರೆಕ್ಟ್. ಸೊ ಇವರು, ಅದರ ಜೊತೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರಿಂದ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇಂದ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಅಂಡ್ FRBM ಆಕ್ಟ್, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಇನ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್, ಫಿಸ್ಕಲ್ ಪಾಲಿಸಿಯನ್ನ ಹೆಂಗ್ ರೆಗ್ಯುಲೇಷನ್ ಮಾಡಬೇಕು, ಅಥವಾ ಎಷ್ಟು ಫಿಸ್ಕಲ್ ಡೆಫಿಸಿಟ್ ಇರಬೇಕು, ಎಷ್ಟು ಪ್ರೈಮರಿ ಡೆಫಿಸಿಟ್ ಇರಬೇಕು, ಎಷ್ಟು ಮಾನಿಟೈಸ್ ಡೆಫಿಸಿಟ್ ಇರಬೇಕು, ಈ ರೀತಿ ಎಲ್ಲ ರೆಸ್ಟ್ರಿಕ್ಷನ್ಸ್ ಮಾಡಿದಂತ FRBM ಕಮಿಟಿ ಇದೆಯಲ್ಲ ಅಥವಾ ಆಕ್ಟ್ ಇದೆಯಲ್ಲ, ಪ್ಯಾನಲ್ ಇದೆಯಲ್ಲ, ಅದರ ರೆಪ್ರೆಸೆಂಟೇಟಿವ್ಸ್ ಕೂಡ ಇರ್ತಾರೆ ಅಂತ ಹೇಳುತ್ತೆ.
ಸೊ ಫೈನಾನ್ಸ್ ಕಮಿಷನ್ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಹೇಳೋದಾದ್ರೆ, ಸೊ ಪ್ರೆಸೆಂಟ್ ಇರ್ತಕ್ಕಂಥದ್ದು 15th ಫೈನಾನ್ಸ್ ಕಮಿಷನ್, ಕಾನ್ಸ್ಟಿಟ್ಯೂಟೆಡ್ ಬೈ, ಯಾರು ಕಾನ್ಸ್ಟಿಟ್ಯೂಷನ್ ಮಾಡ್ತಾರೆ? ಪ್ರೆಸಿಡೆಂಟ್. ಸೊ ಇವರ ಪೀರಿಯಡ್ ನವೆಂಬರ್ 2017 ಆಕ್ಚುಲಿ ಅದನ್ನ ಅವ್ರನ್ನ ಸೆಟಪ್ ಮಾಡಿದೆ. ಆಕ್ಚುಲಿ ಇಟ್ ಇಸ್ ಹೆಡೆಡ್ ಬೈ ಎನ್ ಕೆ ಸಿಂಗ್ ಇದನ್ನ ಚೇರ್ಮನ್ ಆಗಿದ್ದಾರೆ. ಡೆಲಿಬರೇಷನ್ ಪೀರಿಯಡ್, ಇದರ ಡೆಲಿಬರೇಷನ್ ಪೀರಿಯಡ್ ಅಂದ್ರೆ ಎಷ್ಟು ದಿವಸ ವರ್ಕ್ ಮಾಡುತ್ತೆ ಅಂದ್ರೆ 2017, ಸೊ ಎಂಡ್ ಆಫ್ 2017 ಸೆಟಪ್ ಆಗಿದ್ದು ನವೆಂಬರ್ ಅಲ್ಲಿ, ಅಲ್ಲಿಂದ ಅಕ್ಟೋಬರ್ 2019 ವರ್ಗು ಇದು ಕೆಲಸ ಮಾಡುತ್ತೆ. ಇದು ಯಾವ ವರ್ಷಕ್ಕೆ ರೆಕಮೆಂಡೇಶನ್ ಮಾಡ್ತಾ ಇದೆ, ಇದು ಬಹಳ ಇಂಪಾರ್ಟೆಂಟ್. ಅವ್ರು ಕೆಲಸ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಯಾವ ವರ್ಷಕ್ಕೆ ಇದು ಶಿಫಾರಸನ್ನ ಮಾಡ್ತಾ ಇದೆ. ಇಟ್ ಇಸ್ ರೆಕಮೆಂಡಿಂಗ್, ಇದರ ರೆಕಮೆಂಡೇಶನ್ಸ್ಗಳು ಅಥವಾ ಇದರ ಶಿಫಾರಸುಗಳು 2020 ಮತ್ತು 2025ಕ್ಕೆ ಅಪ್ಲಿಕೇಬಲ್ ಆಗ್ತವೆ. So that's it friends. So that's it for today's news article. So thank you so much for watching.